ಭಕ್ತಿಯ ಸ್ತುತ್ಯ ವಿರಕ್ತಿಯ ಭಜದಮಲ ಜನ ಔನ್ನತ್ಯ ಭೂತಿ ಅರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಅಥ ಹರ್ತ್ರೇ ಹಯಮುಖಹರಯೇ ಅಮುತ್ರ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಪರಶ್ವಧ ಧನುರ್ಬಾಣ ಗದಾ ತೀರ್ಥೋಪಶೋಭಿತೆ ಗಿರೌ ಯತ್ರ ಸುತಪ್ರೇಮ್ಣಾ ಇವ ಆಸ್ತೆ ನಿತ್ಯಂ ಹರಿಸ್ವಸ ಪವಿತ್ರಂ ಪಾಜಕಕ್ಷೇತ್ರಂ ಕೋ ನ ಸೇವೇತ ಕೋವಿದಃ ಸತ್ಯಲೋಕೇಶ್ವರ ಪ್ರಾಣಃ ಯತ್ರ ಅವಾತರತ್ ಉತ್ಸುಕಃ. ಶ್ರೀ ಭಾರತ್ಯೈ ನಮಃ. ಶ್ರೀ ವಾದಿರಾಜತೀರ್ಥ ಗುರುಭ್ಯೋ ನಮಃ. ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾಮಾನ್ಯತೀರ್ಥ ಗುರುಭ್ಯೋ ನಮಃ. ವೇದಾಂತ ತರ್ಕಾದಿ ವಿದಗ್ಧ ಬುದ್ಧಿಂ ವಿದ್ಯಾ ಪ್ರಸಾರೇ ಅರ್ಪಿತ ಜೀವಿತಂ ಮುದಾ ಕೃಷ್ಣಪ್ರಿಯಂ ಧೀರಂ ಅದೀನ ಭಾಷಣಂ ನಮಾಮಿ ಉದಾರಂ ವಿಬುಧೇಶ ಯೋಗಿನಂ. ಶ್ರೀ ಗುರುಭ್ಯೋ ನಮಃ. ಜನ್ಮ ಆದ್ಯಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗಃ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಅರ್ಥೇಷು ಅಭಿಜ್ಞಃ. ಭಗವಂತನಿಗೆ ಸಂಬಂಧಪಟ್ಟ ಒಂದು ವಿಶೇಷಣ, ಭಗವಂತನಿಗೆ ಸಂಬಂಧಪಟ್ಟ ಒಂದು ಧರ್ಮ. ಈ ಧರ್ಮದ ಬಗ್ಗೆ ನೋಡ್ತಾ ಇದ್ದೇವೆ. ನಿನ್ನೆ ಏನು ಆರಂಭ ಮಾಡಿದ್ದೆವು ಅಂದರೆ, ಕೃಷ್ಣ ದ್ವಾರಕೆಯಲ್ಲಿದ್ದಾನೆ. ಒಂದು ಬದಿಯಿಂದ ಕೃಷ್ಣನ ಮಾವಂದಿರು ಭಾವಂದಿರು ಕಳಿಸಿರುವ ದೂತ ಬಂದ, ಇನ್ನೊಂದು ಬದಿಯಿಂದ ಧರ್ಮರಾಜ ಕಳಿಸಿರುವ ಸಾರಥಿ ಬಂದ. ಇಬ್ಬರು ಹೇಳಿಕೆ ಕೊಟ್ಟದ್ದು ಕೃಷ್ಣನಲ್ಲಿ. ಮಾವಂದಿರು ಕಳಿಸಿದ ದೂತ ಹೇಳಿದ್ದು, ಕೃಷ್ಣ ನಿನ್ನ ಮಾವಂದಿರನ್ನು ಜರಾಸಂಧ ಅಶಾಸ್ತ್ರೀಯವಾಗಿ ಬಲಿ ಕೊಡ್ತಾ ಇದ್ದಾನೆ, ನರ ಬಲಿ ಕೊಡ್ತಾ ಇದ್ದಾನೆ. ಜರಾಸಂಧ ರುದ್ರದೇವರಿಗೆ ಪ್ರೀತಿಯಾಗಬೇಕು ಅಂತ ಅವನ ತಲೆಯಲ್ಲಿ, ಜರಾಸಂಧನ ತಲೆಯಲ್ಲಿ. ನರಬಲಿಯಿಂದ ರುದ್ರದೇವರು ಪ್ರೀತರಾಗ್ತಾರೋ ಅಪ್ರೀತರಾಗ್ತಾರೋ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಿಕ್ಕೆ ಹೋಗಿಲ್ಲ. ರುದ್ರದೇವರ ಮೇಲೆ ತುಂಬ ಪ್ರೀತಿ ಉಂಟು ಅಂತ ಹೇಳಿಕೊಂಡು ಆ ಪ್ರೀತಿಯನ್ನು ತೋರ್ಪಡಿಸುವ ಕ್ರಮ ಅಶಾಸ್ತ್ರೀಯವಾಗಿ. ಎಲ್ಲಿಯೂ ನರಬಲಿಯನ್ನು ಹೇಳಲಿಲ್ಲ ದೇವತೆಗಳಿಗೆ ಸಂಬಂಧಪಟ್ಟು. ಆದರೆ ಜರಾಸಂಧ ಮಾತ್ರ ಇದು ಒಂದು ರೀತಿಯಲ್ಲಿ ಏನಾಯಿತು ಅಂತಂದರೆ, ಆ ವ್ಯಕ್ತಿಗೆ ಸಕ್ಕರೆ ಕಾಯಿಲೆ ಉಂಟೋ ಇಲ್ವೋ ಅಂತ ವಿಚಾರ ಮಾಡಿಲ್ಲ. ಮತ್ತು ಬಂದಿದ್ದಾರೆ ಮನೆಗೆ ಅಂತೇಳಿ ಜಿಲಿಬಿ ಮಾಡಿದ ಬಡಿಸಿದ. ಆ ಜಿಲಿಬಿ ತಿಂದಿರತಕ್ಕಂಥ ಸಕ್ಕರೆ ಕಾಯಿಲೆಗಳಿಗೆ ಏನಾಗಬೇಡ, ಆ ವ್ಯಕ್ತಿಗೆ ಈ ಜಿಲಿಬಿ ಅಶಾಸ್ತ್ರೀಯ. ರುದ್ರದೇವರಿಗೆ ನರಬಲಿ ಅಶಾಸ್ತ್ರೀಯ ಅಂತ ಅಶಾಸ್ತ್ರೀಯವಾದಂತಹ ಯಜ್ಞ ಮಾಡ್ತಾ ಇದ್ದಾನೆ. ಅಷ್ಟೇ ಹೇಳಲಿಲ್ಲ ಆ ಸಾರಥಿ, ಕೃಷ್ಣನನ್ನು ಕೆದಕಿದ. ಅದು ನೀನು ಭೂಮಿಯಲ್ಲಿ ಇರುವಾಗ. ಆವಾಗ ಕೃಷ್ಣನಿಗೆ ತಡ್ಕೊಳ್ಳಿಕ್ಕಾಗಿಲ್ಲ. ಎಲ್ಲ ನಾನು ಇರುವಾಗ ನನ್ನ ಸಮಕ್ಷಮದಲ್ಲಿ ಅಶಾಸ್ತ್ರೀಯವಾದ ಕೆಲಸ ನಡೀತದೆ, ಅದನ್ನು ತಡೆಯುವುದು ನನ್ನ ಕರ್ತವ್ಯ. ನಾನು ಭೂಮಿಗೆ ಬಂದದ್ದೇ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ. ಯಾವಾಗ ಧರ್ಮ ತಲೆ ಕೆಳಗಾಗಿ ಅಧರ್ಮ ತಲೆ ಎತ್ತುವ ಪ್ರಸಂಗ ಬರುತ್ತೋ ಆವಾಗ ಅಂಥವರನ್ನು ತಿದ್ದುವುದಕ್ಕೋಸ್ಕರ ನಾನು ಬಂದದ್ದು ಭೂಮಿಗೆ. ಹಾಗಿರಬೇಕು ಅಂತಾದರೆ ಕೃಷ್ಣ ಒಂದು ಮಾತಂದ, ನಾನೇ ಬರಬೇಕಾಗಿಲ್ಲ,
ನನ್ನ ವೇಷ ತೊಟ್ಟವರೂ ಸಾಕು ತಪ್ಪನ್ನು ತಪ್ಪು ಅಂತ ಹೇಳಲಿಕ್ಕೆ ಅಂತ. ನಮ್ಮಲ್ಲಿ ಏನಾಗಿದೆ ಅಂತಂದರೆ, ಈಗ ಕೃಷ್ಣನ ವೇಷ ತೊಟ್ಟುಕೊಂಡವರು ಶ್ರೋತೃವರ್ಗದವರು ಕೂತು ಅಸಭ್ಯವಾಗಿ ಏನೇನೇನೇನೋ ಗಲಾಟೆ ಮಾಡ್ತಾ ಇರುವಾಗ, ಎಷ್ಟು ಗಲಾಟೆ ಅಂತಂದರೆ ಆ ಕೃಷ್ಣ ವೇಷಧಾರಿಗೆ ಮಾತು ಆಡಲಿಕ್ಕೇನೆ ಬಿಡೋಲ್ಲ. ಭಾಗವತರು ಹಾಡಿದ ಹಾಡಿನ ರಾಗ ಏನು ಅಂತ ಮೊದಲೇ ಗೊತ್ತಿಲ್ಲ ಶ್ರೋತೃವರ್ಗಕ್ಕೆ. ಆದರೂ ಅಂತಹ ಸಂದರ್ಭದಲ್ಲಿ ಗಲಾಟೆ ಮಾಡುವಾಗ ಕೃಷ್ಣ ಅಂದ, ನನ್ನ ವೇಷ ತೊಟ್ಟವರು ಉಪದೇಶ ಮಾಡಿದ್ರು ಅದಕ್ಕೆ ನಾನು ಬೆಲೆ ಕೊಡುತ್ತೇನೆ ಅಂತಂದ. ಭಗವಂತನ ವೇಷಕ್ಕಷ್ಟು ಒಂದು ತಮಾಷೆಗೆ ಒಂದು ಹೇಳುವುದುಂಟು. ರಾವಣ ಬಂದ ಸೀತೆಯನ್ನು ಅಪಹಾರ ಮಾಡಬೇಕು ಅಂತ, ಸೀತೆಯನ್ನು ಹಿಡ್ಕೊಂಡು ಹೋಗಬೇಕು ಅಂತ. ಯಾವ ವೇಷದಲ್ಲಿ ಬಂದ ಅಂತೆ? ಸನ್ಯಾಸಿ ವೇಷದಲ್ಲಿ ಬಂದ ಅಂತ ಯಾರೋ ಕೇಳಿದ್ರಂತೆ ರಾವಣನ ಹತ್ರ. ಹೇಗೂ ವೇಷ ಬದಲಿಸ್ಕೊಂಡು ಬಂದಿದ್ಯಾ? ಹೌದು. ರಾಮನ ವೇಷ ತೊಟ್ಟುಕೊಂಡೇ ಬರಬಾರ್ದಿತ್ತ ಅಂತ. ಸೀತೆಯನ್ನು ಹಿಡ್ಕೊಂಡು ಹೋಗಬೇಕಲ್ವ, ನಿನಗೆ ಸನ್ಯಾಸಿಯಾಗಿ ಯಾಕೆ ಬರಬೇಕಿತ್ತು? ಸನ್ಯಾಸಿ ವೇಷ ಯಾಕೆ ತೊಡಬೇಕಿತ್ತು? ನೀನಂತೂ ರಾಕ್ಷಸ, ಯಾವ ವೇಷ ತೊಡುವ ತಾಕತ್ತು ನಿನಗುಂಟು. ಅದರಿಂದ ರಾಮನ ವೇಷ ತೊಟ್ಟುಕೊಂಡು ಬರ್ಬೋದಿತ್ತಲ್ವ ಅಂತಂದದ್ದಕ್ಕೆ ರಾವಣ ತಟ್ಟನೆ ಅಂದಂತೆ, ರಾಮ ವೇಷ ತೊಟ್ಟರೆ ಇನ್ನೊಂದು ಹೆಣ್ಣು ಮೇಲೆ ಕಣ್ಣು ಹಾಕಬೇಡ ಅಂತ ಬುದ್ಧಿ ಬರುತ್ತೆ ಅಂದ್ಬಿಟ್ಟಾನೆ. ವೇಷಕ್ಕೇನೆ ಅಷ್ಟು ಮಹತ್ವ ಉಂಟು ಅಂತ ರಾವಣ ಅಂದ. ಅದೇ ರೀತಿಯಲ್ಲಿ ಕೃಷ್ಣ ಅಂದ, ನನ್ನ ವೇಷ ತೊಟ್ಟವರಿಗೂ ಕೂಡ ನಾನು ಅಧಿಕಾರ ಕೊಟ್ಟಿದ್ದೇನೆ. ತಪ್ಪನ್ನು ತಪ್ಪು ಅಂತ, ಅದು ವೇದಿಕೆಯೋ ಅದು ನೋಡಲಿಕ್ಕಿಲ್ಲ, ಅದೇ ಜಾಗದಲ್ಲಿ ತಪ್ಪನ್ನು ತಪ್ಪು ಅಂತ ಹೇಳಲಿಕ್ಕೆ ಅಧಿಕಾರ ಕೊಟ್ಟಿದ್ದೇನೆ. ಆದ್ದರಿಂದ ಕೃಷ್ಣ ಭೂಮಿಯಲ್ಲಿ ಇರುವಾಗಲೇ ಇಂಥ ಅನ್ಯಾಯ ನಡೀತಾ ಉಂಟು ಅಂತಂದಾಗ ಕೃಷ್ಣ ಎದ್ದು ನಿಂತ. ಅಷ್ಟೊತ್ತಿಗೆ ಧರ್ಮರಾಜನ ಸಾರಥಿ ಬಂದ. ಧರ್ಮರಾಜ ಸಾರಥಿ ಬಂದು ಆನಂದ ಏನಂದ, ಧರ್ಮರಾಜ ನಿನ್ನನ್ನು ಬರಲಿಕ್ಕೆ ಹೇಳಿದ್ದಾನೆ ಅಂತ. ನಿನ್ನ ಭಾವ ಧರ್ಮರಾಜ ನಿನ್ನನ್ನು ಬರಲಿಕ್ಕೆ ಹೇಳಿದ್ದಾನೆ ಅಂತ ಧರ್ಮರಾಜನ ಸಾರಥಿ ಅಂದ. ಕೃಷ್ಣ ಏನು ಮಾಡಿದ? ಎದ್ದು ನಿಂತಿದ್ದ, ಮುಖ ತಿರುಗಿಸಿದ. ಎಲ್ಲಿಗೆ ತಿರುಗಿಸಿದ? ಧರ್ಮರಾಜನಿಗೆ ತಿರುಗಿಸಿದ. ನಿಜವಾಗಿ ಕೃಷ್ಣ ಏನು ಮಾಡ್ಬೋದಿತ್ತು? ಅಲ್ಲಿಗೆ ಹೋಗಿ ಜರಾಸಂಧನ ಬಳಿಗೆ ಹೋಗಿ, ಅಶಾಸ್ತ್ರೀಯವಾದ ಕಾರ್ಯ ನಡೀತಾ ಉಂಟಲ್ಲ, ಜರಾಸಂಧನ ಬಳಿಗೆ ಹೋಗಿ ಜರಾಸಂಧನನ್ನು ಸಂಹಾರ ಮಾಡಿ ಅವರನ್ನು ಬಿಡಿಸಿ ಧರ್ಮರಾಜನ ಬಳಿಗೆ ಹೋಗ್ಬೋದಿತ್ತು. ಧರ್ಮರಾಜ ಏನೋ ಜರಾಸಂಧನ ಕೊಲ್ಲಿಕ್ಕೆ ಕೃಷ್ಣನಿಗೆ ಏನು ಕಷ್ಟ ಇಲ್ಲ. ಅದರಿಂದ ಒಂದು ಕ್ಷಣದಲ್ಲಿ ಜರಾಸನ ಧ್ವಂಸ ಮಾಡಿ ಅಷ್ಟೂ ಜನರನ್ನು ಸೆರೆಮನೆಯಲ್ಲಿ ಇದ್ದವರನ್ನು ಬಿಡಿಸಿ ಧರ್ಮರಾಜನಿಗೆ ಹೋಗ್ಬೋದಿತ್ತು. ಕೃಷ್ಣನಿಗೆ ಸೀದಾ ಎದ್ದುಕೊಂಡು ಯಾಕೆ ಧರ್ಮರಾಜನಿಗೆ ಹೋದ? ಅದು ಕೃಷ್ಣನಿಗೆ ಏನು ಅಭಿಪ್ರಾಯ ಅಂತಂದರೆ, ಜರಾಸಂಧನನ್ನು ಎನ್ನ ಶಿಷ್ಯ ಭೀಮನಿಂದ ಕೊಲ್ಲಿಸಬೇಕು ಅಂತ ಕೃಷ್ಣನ ಸಂಕಲ್ಪ. ನಾನು ಕೊಲ್ಲುವುದಲ್ಲ, ನನ್ನ ಶಿಷ್ಯ ನನ್ನ ಭಕ್ತ ಭೀಮನಿಂದ ಕೊಲ್ಲಿಸಬೇಕು ಅಂತ ಕೃಷ್ಣನ ಸಂಕಲ್ಪ. ಈಗಲೇ ಕೃಷ್ಣನೇ ಹೋದರೆ, ಇಲ್ಲಿಗೆ ಬಿಹಾರಕ್ಕೆ ಹೋದರೆ, ಮಗಧ ದೇಶಕ್ಕೆ ಹೋದರೆ ಕೃಷ್ಣನೇ ಕೊಲ್ಲಬೇಕಾಗುತ್ತೆ. ಅವನ ಸಂಕಲ್ಪ ಏನು? ಭೀಮನಿಂದ ಕೊಲ್ಲಿಸಬೇಕು ಅಂತ ಅವನ ಸಂಕಲ್ಪ. ಅಷ್ಟೇ ತಾನೇ? ಕೃಷ್ಣ ಭೀಮನಿಗೊಂದು ಕರೆ ಗಳಿಸುವುದು. ಭೀಮ ಕಾಯ್ತಾ ಇರ್ತಾನೆ, ಎಷ್ಟೊತ್ತಿಗೆ ಕೃಷ್ಣ ನನ್ನನ್ನು ಕರೀತಾನೆ, ಎಷ್ಟೊತ್ತಿಗೆ ಕರೀತಾನೆ ಅಂತ ಭೀಮಸೇನ ಕಾಯ್ತಾ ಇರುವವ. ಕೃಷ್ಣ ಒಂದು ಮಾತು ಅದೇ ಸಾರಥಿ ಹತ್ರ, ಭೀಮನನ್ನು ಅಲ್ಲಿಗೆ ಬರಲಿಕ್ಕೆ ಹೇಳು, ಬಿಹಾರಕ್ಕೆ ಬರಲಿಕ್ಕೆ ಹೇಳು, ಮಗಧ ದೇಶಕ್ಕೆ ಭೀಮನನ್ನು ಬರಲಿಕ್ಕೆ ಹೇಳು ಅವನ ಗಾಡಿಯಲ್ಲಿ, ನಾನು ನನ್ನ ಗಾಡಿಯಲ್ಲಿ ಬಿಹಾರಕ್ಕೆ ಬರ್ತೇನೆ, ಮಗಧ ದೇಶಕ್ಕೆ ಬರ್ತೇನೆ, ಅಲ್ಲಿಗೆ ಬಂದು ಜರಾಸಂಧ ಸಂಹಾರ ಮಾಡಿ ನಾನು ನನ್ನ ಗಾಡಿಯನ್ನು ದ್ವಾರಕ್ಕೆ ಕಳಿಸಿಕೊಡ್ತೇನೆ, ಭೀಮನ ಗಾಡಿಯಲ್ಲಿ ನಾನು ಇದಕ್ಕೆ ಹೋಗ್ತೇನೆ, ಎಲ್ಲಿಗೆ ಹಸ್ತಿನಾವತಿಗೆ ಹೋಗ್ತೇನೆ, ಇಂದ್ರಪ್ರಸ್ಥಕ್ಕೆ ಹೋಗ್ತೇನೆ ಅಂತ ಕೃಷ್ಣ ಅನ್ಬೋದಿತ್ತಲ್ಲ. ಯಾಕೆ ಹೀಗೆ ಮಾಡಿಲ್ಲ ಅಂದರೆ, ಕೃಷ್ಣನ ಮೇಲೆ ಕಳಂಕ ಬರುತ್ತಾ ಅವಾಗ ಏನು ಅಂತ, ಜರಾಸಂಧನನ್ನು ಕೊಲ್ಲಿಕ್ಕೆ ಕೃಷ್ಣನಿಂದ ಆಗಲಿಲ್ಲ, ಆದ್ದರಿಂದ ಭೀಮಸೇನನಿಗೆ ಕರೆ ಕಳಿಸಿದ ಅಂತ ಕೃಷ್ಣನಿಗೊಂದು ಕಳಂಕ ಬರುತ್ತೆ. ಮೊದಲೇ ಕೃಷ್ಣನ ಮೇಲೆ ಬಹಳಷ್ಟು ಕಳಂಕಗಳುಂಟು. ಈಗ ಇದು ಇನ್ನೊಂದು ಸೇರ್ಪಡೆ ಆಗುತ್ತೆ. ಅದಕ್ಕೆ ಸರಿಯಾಗಿ ಇದನ್ನು ಮತ್ತೂ ತಿಳ್ಕೊಳ್ತಾರೆ. ಏನು ಅಂತ, 18 ಸಲ ಜರಾಸಂಧ ಕೃಷ್ಣನ ಮೇಲೆ ದಂಡೆತ್ತಿ ಬಂದಿದ್ದ. ಒಮ್ಮೊಮ್ಮೆ ಬರುವಾಗ 23 ಲಕ್ಷ ರಾಜರುಗಳನ್ನು ಕರ್ಕೊಂಡು ಬಂದಿದ್ದ. ಅಕ್ಷೋಹಿಣಿ ಅಂತಂದರೆ 1 ಲಕ್ಷ ರಾಜರು ಇದ್ದರೆ, ಇನ್ನು ಬಾಕಿ ಚಿಲ್ಲರೆ ಪಲ್ಲರೆಲ್ಲ ಬಹಳ ಉಂಟು, ಅದೆಲ್ಲ ಬೇಡ, ನಾವು ಇಡೀ ಲೆಕ್ಕ ತಗೊಳ್ಳೋಣ. 1 ಲಕ್ಷ ಸೈನಿಕರಿದ್ದರೆ 1 ಅಕ್ಷೋಹಿಣಿ ಅಂತ ಅರ್ಥ. ಹಾಗೆ 18 ಸಲ ಬಂದಿದ್ದಾನೆ. ಒಮ್ಮೊಮ್ಮೆ ಬರುವಾಗ 23 ಲಕ್ಷ ರಾಜರುಗಳನ್ನು ಕರ್ಕೊಂಡು ಬಂದಿದ್ದ. 23 × 18 414. ಮಹಾಭಾರತ ಯುದ್ಧದಲ್ಲಿದ್ದದ್ದೆಷ್ಟು? ಜಿಗಿಬಿ 18. ಇದು 414 ಅಕ್ಷೋಹಿಣಿ ಸೈನ್ಯವನ್ನು ಜರಾಸಂಧ ಕಟ್ಟಿಕೊಂಡು ಬಂದಿದ್ದ. 18 ಸಲನೂ ಕೂಡ ಕೃಷ್ಣ ಜರಾಸಂಧನ ಹಿಂದೆ ಕಳಿಸಿದ್ದು.
ಎಲ್ಲ ಈ ಗಾಣಕ್ಕೆ ಕಬ್ಬು ಕೊಟ್ಟಂತೆ ಎಲ್ಲ ರಾಜರುಗಳನ್ನು ಕರ್ಕೊಂಡು ಬರುವುದು. ಜರಾಸಂಧ ಅಲ್ಲಲ್ಲಿದ್ರೆ ಎಲ್ಲ ಬಿಲದಲ್ಲಿ ಸೇರಿಕೊಂಡಿದ್ದ ರಾಜರುಗಳು, ಅಷ್ಟೂ ರಾಜರುಗಳು ಜರಾಸಂಧ ಕರ್ಕೊಂಡು ಬರುವುದು. ಇಲ್ಲದ್ರೆ ಕೃಷ್ಣನ ಹುಡುಕೊಂಡು ಹೋಗಬೇಕಿತ್ತು, ಎಲ್ಲಿ ಬಿಲದಲ್ಲಿ ದುಷ್ಟರಾಜರಿದ್ದಾರೆ, ಎಲ್ಲಿ ಬಿಲದಲ್ಲಿ ದುಷ್ಟರಾಜ. ಇದು ಜರಾಸಂಧ ಒಳ್ಳೆ ಸೇವೆ ಮಾಡಿದ ಕೃಷ್ಣನದು, ಅದಕ್ಕೋಸ್ಕರನೇ ಬಿಟ್ಟದ್ದು, ಸಾಯುವುದು ಬೇಡ ಅಂತ ಬಿಟ್ಟದ್ದು. ಎಲ್ಲ ಕಪ್ಪುಗಳನ್ನು ಗಾಣಕ್ಕೆ ತಂದಂತೆ ಅಷ್ಟೂ ರಾಜರುಗಳನ್ನು ಕೃಷ್ಣನೆಂಬ ಗಾಣಕ್ಕೆ ತರುವುದು, ಜರಾಸಂಧ ಕೊಡುವುದು. ಒಮ್ಮೆ ಕಬ್ಬು ಮುಗೀತಾ ಪುನಃ ಹಿಡ್ಕೊಂಡು ಬಾ ಅಂತ ಹೇಳಿಕೊಂಡು ಜರಾಸಂಧನ ಕಳಿಸಿಕೊಡೋದು. ಹೀಗೆ ಕೃಷ್ಣ ಮಾಡ್ತಾ ಇದ್ದ. ಜನಗಳು ಏನು ತಿಳ್ಕೊಂಡ್ರು ಗೊತ್ತಾ? ಜರಾಸಂಧ ಬಿಡಿ, ಜರಾಸಂಧನೇ ಏನು ತಿಳ್ಕೊಂಡ ಗೊತ್ತಾ? ನಾನು ರುದ್ರದೇವರ ಪರಮ ಭಕ್ತನಾದ್ದರಿಂದ ಕೃಷ್ಣನಿಗೆ ನನ್ನನ್ನು ಕೊಲ್ಲಲಿಕ್ಕೆ ಆಗಲಿಲ್ಲ ಅಂತ ತೀರ್ಮಾನ ಮಾಡಿ. ರುದ್ರದೇವರ ಆವಾಗ ಯಾರೋ ಮೆಲ್ಲ ಕೇಳಿದ್ರು, ಹೇಗೆ ಸೋತಿ ಅಂತ ಕೇಳಿದ್ರು. ಕೊಲ್ಲಿಕ್ಕಾಗಿಲ್ಲ ಸರಿ, ಹೇಗೆ ಸೋತಿ ಅಂತ. ಅದು ನಾನು ರುದ್ರದೇವರ ಭಜನೆ ಮಾಡಿದ್ದು ಕಮ್ಮಿ ಆಯಿತು ಅಂತಂದ. ಜರಾಸಂಧನಿಂದ ನಾವು ಕಲಿಯಬೇಕು. ಜರಾಸಂಧನಿಂದ ಕಲಿಯಲಿಕ್ಕೆ ನಮಗೆ ತುಂಬ ಉಂಟು. ರಾಕ್ಷಸ ಇರ್ಬೋದು, ದೈತ್ಯ ಇರ್ಬೋದು, ಅವನಿಂದ ಕಲೀಲಿಕ್ಕೆ. ನಾವಾದರೆ ಏನು ಮಾಡ್ತೇವೆ? ಒಂದು ಅರ್ಧ ಗಂಟೆ ದೇವರ ಪೂಜೆ ಮಾಡಿದ್ದೇವೆ. ದೇವರ ಪೂಜೆ ಮಾಡಿ ಹೊರಗೆ ಬಂದೆವು. ಹೊರಗೆ ಬಂದಾಗ ಏನೋ ಅನಾಹುತ ಆಯಿತು. ಸುಲೆ ಐಕ್ಯ ಪಣ್ಣ ದೇವರ ಪೂಜೆ ಅಂಪಡೆ ಅಂತ. ಇನ್ನು ಕೆಲವರು, ನಾನಿಷ್ಟು ದೇವರ ಪೂಜೆ ಮಾಡಿದೆ, ದೇವರು ನನಗೇನು ಕೈ ಹಿಡಿದ. ನಾವು ಮಾಡಿದ ಭಜನೆ ಕಮ್ಮಿ ಆಯಿತು ಅಂತ ಒಪ್ಪಿಕೊಳ್ಳೋಲ್ಲ, ದೇವರ ತಲೆ ಮೇಲೆ ಗೂಬೆ ಕೂರಿಸಲಿಕ್ಕೆ ಹೋಗ್ತೇವೆ. ಜರಾಸಂಧ ಅಂದ, ನಾನು 18 ಸಲನೂ ಸೋಲಿಕ್ಕೆ ಕಾರಣ ಏನು ಅಂತಂದರೆ ರುದ್ರದೇವರ ಭಜನೆ ನಾನು ಮಾಡಿದ್ದು ಕಮ್ಮಿ ಆಯಿತು, ಅದಕ್ಕೋಸ್ಕರ ಸೋತಿದ್ದೇನೆ ಅಂತ ಜರಾಸಂಧನ ಬಾಯಿಂದ ಬಂದ. ನಮಗೆ ಒಳ್ಳೆಯದು ಎಲ್ಲಿ ಇದ್ದರೂ ಕೂಡ ಗ್ರಹಣ ಮಾಡುವುದಕ್ಕೆ ನಾವೇನು ಹಿಂದೆ ಮುಂದೆ ನೋಡಬಾರ್ದು. ಆದ್ದರಿಂದ ಅದಕ್ಕೆ ಸರಿಯಾಗಿ ಜನ ಮಾತಾಡ್ತಾರೆ. ಆದ್ದರಿಂದಲೇ ನೋಡಿ, ಕೃಷ್ಣನಿಗೆ ಕೊಲ್ಲಿಕ್ಕಾಗದೆ ಜರಾಸಂಧನನ್ನು ಬಿಟ್ಟದ್ದು. ಸರಿಯಾಗಿ ಈಗ ಭೀಮನನ್ನು ಕರೆದು ಆ ಭೀಮನಿಂದಾಗಿ ಜರಾಸಂಧನನ್ನು ಕೃಷ್ಣ ಕೊಲ್ಲಿಸಿದರೆ ಜನ ತೀರ್ಮಾನವೇ ಮಾಡಿಬಿಡ್ತಾರೆ. ದುಷ್ಟ ಜನರು ತೀರ್ಮಾನ ಮಾಡಲಿ, ಶಿಷ್ಟರು ಕೂಡ ತೀರ್ಮಾನಕ್ಕೆ ಬರ್ತಾರೆ. ಏನು ಅಂತ? ಕೃಷ್ಣನಿಂದ ಭೀಮಸೇನ ಒಂದು ತೂಕ ದೊಡ್ಡವ ಅಂತ ತೀರ್ಮಾನ ಮಾಡ್ತಾರೆ. ಯಾವಾಗ ಇಂತಹ ತಿಳುವಳಿಕೆ ಬಂತೋ ದೇಶಕ್ಕೆ ದಾರಿದ್ರ್ಯ ಬಂತು. ಹಿರಿಯರಂದರು, ತಮದಿಂದ ತಿಳ್ಕೊ ದೇವತೆಗಳನ್ನು. ಹರಿಹರರು ಒಂದು ಅಂತ ತಿಳ್ಕೊಳ್ಬೇಡ, ಹರ ಮೇಲೆ ಹರಿ ಕೆಳಗೆ ಅಂತ ತಿಳ್ಕೊಳ್ಬೇಡ. ಹೇಗೆ ನಿಮ್ಮ ಕಚೇರಿಗಳಲ್ಲಿ ತಾರತಮ್ಯ ಅಂತ ಉಂಟೋ ಅದೇ ರೀತಿಯಲ್ಲಿ ದೇವತೆಗಳಲ್ಲಿಯೂ ಕೂಡ ತಾರತಮ್ಯ ಉಂಟು. ಕಚೇರಿಗಳಲ್ಲಿ ತಾರತಮ್ಯ ಉಂಟು. ಬಾಗಿಲು ಕಾಯುವವನ ಕೈಗೆ ನೀವು ಎಷ್ಟು ಲಂಚ ಇಡ್ತೀರೋ ಅಷ್ಟೇ ಲಂಚ ಮಂತ್ರಿಗೆ ಸಾಕಾಗುತ್ತೆ. ಅಷ್ಟೇ ಲಂಚಕ್ಕೆ ಮಂತ್ರಿ ಕೇಳೋಲ್ಲ. ಬಾಗಿಲು ಕಾಯುವನಿಗೆ ಎಷ್ಟು ಕೊಟ್ಟು ಅಂತ ಕೇಳ್ತಾನೆ, 10 ರೂಪಾಯಿಯಿಂದ. ನನಗೆ 100 ರೂಪಾಯಿ ಆದರೂ ಕೊಡಬೇಕು, ಯಾಕೆ ನಾನು ಅಷ್ಟು ಎತ್ತರದವ. ಯಾಕಂದರೆ ಜುಜುಬಿ ಇಲ್ಲೇ ಲೋಕದಲ್ಲೇ ನಾವು ತಾರತಮ್ಯ ಅಂತ ಕಾಣ್ತೇವೆ ಅಂತೆ. ಆದರೆ ದೇವತೆಗಳ ತಾರತಮ್ಯ ಹೇಳಿದೆ ಅಂತಂದುಬಿಟ್ರೆ ಜನ ಹಾರಿ ಬಿಡ್ತಾರೆ. ಹಾಗಾದರೆ ಜನ ಏನು ತಿಳ್ಕೊಂಡಾರು? ಭೀಮಸೇನ ದೊಡ್ಡವ, ಕೃಷ್ಣ ಚಿಕ್ಕವ, ಕೃಷ್ಣನಿಗೆ ಇಲ್ಲ ಜಾಸ್ತಿ ಶಕ್ತಿ ಭೀಮನಿಗುಂಟು. ಆದ್ದರಿಂದ ಕೃಷ್ಣ ಭೀಮನನ್ನು ಕರೆಸಿ ಭೀಮನಿಂದ ಸಂಹಾರ ಮಾಡಿಸಿದ ಅಂತ ಜನ ಭಾವಿಸ್ತಾರೆ. ಅದರಿಂದ ನಾನು ಕೊಲ್ಲೋಲ್ಲ, ಭೀಮಸೇನಿಂದಲೇ ಕೊಲ್ಲಿಸಬೇಕು. ಈ ಸಂದರ್ಭದಲ್ಲೇ ಭೀಮನನ್ನು ಕರೆಸಿ ಕೊಲ್ಲಿಸಿದೆ ಅಂತಂದರೆ ನನಗೆ ತಾಕತ್ತಿಲ್ಲ ಅಂತ ತೀರ್ಮಾನ ಮಾಡ್ತಾರೆ. ಮತ್ತೇನು ಮಾಡೋದು? ಈಗ ಪಾಂಡವರಿಗೋಸ್ಕರನೇ ಭೀಮನಿಗೋಸ್ಕರನೇ ಜರಾಸಂಧನನ್ನು ಕೊಲ್ಲಿಸಿದ್ದಿ ಅಂತಾಗಬೇಕು. ನನಗೋಸ್ಕರ ಕೃಷ್ಣನ ಮಾವಂದಿರನ್ನು ಸೆರೆಮನೆಯಿಂದ ಬಿಡಿಸುವುದಕ್ಕೋಸ್ಕರ ಭೀಮನಿಂದ ಕೊಲ್ಲಿಸಿದ್ದು ಅಂತಾದರೆ ಏನಾಗುತ್ತೆ? ಭೀಮ ದೊಡ್ಡವ ಅಂತಾಗುತ್ತೆ. ಈಗ ಹಸ್ತಿನಾವತಿಗೆ ಹೋಗಿ ಪಾಂಡವರ ಜೊತೆ ಮಾತಾಡಿ ಅಶ್ವಮೇಧದ ಪ್ರಕ್ರಿಯೆಗಳನ್ನೆಲ್ಲ ವಿಚಾರ ಮಾಡಿ ಆಮೇಲೆ ಭೀಮನನ್ನು ಕರ್ಕೊಂಡು ಬಂದು ಆ ಭೀಮನಿಂದ ಜರಾಸಂಧನ ಬಡಿಸಿದರೆ ಜನ ಏನು ತೀರ್ಮಾನ ಮಾಡ್ತಾರೆ? ಪಾಂಡವರಿಗೋಸ್ಕರ ಇದು ಜರಾಸಂಧನನ್ನು ಕೊಲ್ಲಬೇಕಿತ್ತು, ಆದ್ದರಿಂದ ಪಾಂಡವರ ಕಡೆ ಜನರಿಂದಲೇ ಕೃಷ್ಣ ಕೊಲ್ಲಿಸಿದ. ಇದು ಅರ್ಥೇಶು ಅಭಿಜ್ಞ. ಈಗ ಏನು ವಿಪರೀತ ಜ್ಞಾನ ಬರುವ ಪ್ರಸಂಗ ಇಲ್ಲಲ್ಲ. ಪಾಂಡವರಿಗೆ ಬೇಕಾದದ್ದು ಯಾವುದು? ಬೇಕಾದದ್ದು ಅಶ್ವಮೇಧದ ಪ್ರಕ್ರಿಯೆ ಪಾಂಡವರಿಗೆ ಬೇಕಾದದ್ದು. ಅಶ್ವಮೇಧ ಆಗಬೇಕಾದ್ರೆ ಯಾರನ್ನು ಕಡಿಬೇಕು? ರಾಜರುಗಳನ್ನೆಲ್ಲ ಸೋಲಿಸಬೇಕು. ಮೊದಲಿನ ರಾಜ ಯಾರು? ಜರಾಸಂಧ. ಅವನನ್ನು ಸೋಲಿಸಬೇಕು. ಯಾರಿಗೋಸ್ಕರ? ಯಾವುದಕ್ಕೋಸ್ಕರ? ಅಶ್ವಮೇಧಕ್ಕೋಸ್ಕರ. ಅಶ್ವಮೇಧ ಯಾಕೆ? ಪಾಂಡುರಾಜನ ಅವನ ಜಾಗದಲ್ಲಿ ಕೂಡಿಸಿ. ಆದರೆ ಸಮಗ್ರ ಅಶ್ವಮೇಧ ಸಂಬಂಧಪಟ್ಟದ್ದು ಪಾಂಡವರಿಗಾದ್ದರಿಂದ ಅಂತ ಪಾಂಡವರಿಂದ
ಆವಾಗ ಒಂದು ಮಾತು ಕೃಷ್ಣ ರಹಸ್ಯವಾಗಿ ಹೇಳ್ತಾನೆ. ಏನು ಅಂತ, ನನ್ನ ಭಕ್ತನಿಂದ, ನನ್ನ ಶಿಷ್ಯನಿಂದ, ಕೃಷ್ಣ ಧರ್ಮರಾಜನಿಗೆ ಹೇಳುವ ಮಾತು, ನನ್ನ ಶಿಷ್ಯನಿಂದ ಭೀಮನಿಂದ ರುದ್ರನ ಶಿಷ್ಯನಾದ ಜರಾಸಂಧನನ್ನು ಕೊಲ್ಲಿಸಿದರೆ ಆವಾಗ ಲೋಕದಲ್ಲಿ ವಿಷ್ಣು ಪಾರಮ್ಯ ಸಿದ್ಧ ಆಗುತ್ತೆ, ಹರಿ ಸರ್ವೋತ್ತಮ ಅಂತ ಸಿದ್ಧ ಆಗುತ್ತೆ. ಅದಕ್ಕೋಸ್ಕರ ಕೃಷ್ಣ ಕಾದು ಕೂತ. ನಮ್ಮಲ್ಲಿ ಬಹಳ ಜನ ತಾರೆ, ಹರಿ ಆದ್ರೇನು ಹರ ಆದ್ರೇನು ಎಲ್ಲ ಒಂದೇ ಅಲ್ವಾ, ಹಿಟ್ಟು ಒಂದು ಬೂದಿ ಒಂದು ಮಾಡಬೇಡ. ಹಿರಣ್ಯಕಶಿಪುವಿನಷ್ಟು ಬುದ್ಧಿ ಇಲ್ವ ನಮಗೆ? ಯಾಕೆ? ಹಿರಣ್ಯಕಶಿಪುವಿಗಾದ್ರೂ ಗೊತ್ತಿತ್ತು ಹರಿ ಬೇರೆ ಹರ ಬೇರೆ ಅಂತ ಗೊತ್ತಿತ್ತು. ಮಗ ಹರಿ 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 ಅಂತಂದರೆ ಹಿರಣ್ಯಕಶಿಪು ಹರ ಹರ ಹರ. ಹಿರಣ್ಯಕಶಿಪುವಿನಂತೂ ಕಡೆ ಆದವಲ್ವ ನಾವು. ಹರಿಹರರು ಸ್ವಲ್ಪ ಅದಕ್ಕೆ ಆಚಾರ್ಯ ಮಧ್ವರು ಆಟ ಅಂತ ಸೃಷ್ಟಿ ಮಾಡಿ. ಯಾಕೆ? ಉಪನ್ಯಾಸಕ್ಕೆ ನಮ್ಮ ಜನ ಅಷ್ಟು ಬೆಲೆ ಕೊಡೋಲ್ಲ. ಒಂದು ದಿವಸ ಬಂದವರು ಮರು ದಿವಸ ಬರೋಲ್ಲ. ಏನಕ್ಕೆ? ಕೆಲವರು ನಿತ್ಯ ಬರ್ತಾರೆ ಅಂತ ಹೇಳಿದರೆ ಒಂದು ದಿವಸ ಬಂದವರು ಮರು ದಿವಸ ಬರೋಲ್ಲ, ಯಜಮಾನರ ಮುಖ ನೋಡಿಕೊಂಡು ಹೋಗಲಿಕ್ಕೆ ಅಂತ ಬರ್ತಾರೆ. ಆದರೆ ಆಟ ಯಾರು ಶುರು ಮಾಡಿದ್ದು? ಮಧ್ವರು ಶುರು ಮಾಡಿದ್ದು. ಅದರಲ್ಲಿ ಇರುವುದೇನು? ಉಪನ್ಯಾಸದ ವಿಷಯಗಳೇ ಆಟದಲ್ಲಿ ಕೂಡ ಇರುವುದು. ಯಾವ ಆಟ ಅದೊಂದು? ಭಸ್ಮಾಸುರ ಮೋಹಿನಿ. ಹರಿಹರರು ಒಂದೇನಾ? ಅದು ಹರಿಹರರು ಒಂದೇ. ಆದರೆ ಯಾರನ್ನು ಯಾರು ಅಟ್ಟಿಸ್ಕೊಂಡು ಬಂದದ್ದು, ಯಾರನ್ನು ಯಾರು ಕೊಂದದ್ದು, ಅವು ಒಂಚೂರು ತರಕಿನ ಮುಳು ಅಲ್ಲಿ ಆಗೋಗ ತಬ್ಬಿಬ್ಬಾಗ್ತಾರೆ. ಹರಿಹರರು ಒಂದೇ. ಆದರೆ ಭಸ್ಮಾಸುರ ಅಟ್ಟಿಸಿಕೊಂಡು ಬಂದಾಗ ಹರನು ಹರಿಯ ಪಾದಕ್ಕೆ ಯಾಕೆ ಬಿದ್ದ? ಹರಿಹರ ಒಂದೇ ಅಲ್ವೋ, ಹರಿಯ ಪಾದಕ್ಕೆ ಯಾಕೆ ಬಿದ್ದ? ಏನು ಗೊತ್ತಾಗುತ್ತೆ ಇದರಿಂದ? ಹರನಿಕ್ಕಿಂತ ಹರಿ ದೊಡ್ಡವ ಅಂತ ಗೊತ್ತಾಗುತ್ತೆ. ರುದ್ರದೇವರಿಗೆ ಇನ್ನೊಂದು ನಾನು ರುದ್ರದೇವರನ್ನು ಅವಮಾನ ಮಾಡ್ತೇನೆ ಅಂತ ಭಾವಿಸಬೇಡಿ. ಅಧಮಾನ ಸ್ವಾಮಿ ರುದ್ರದೇವರನ್ನು ತಿರಸ್ಕಾರ ಮಾಡುತ್ತಾರೆ ಅಂತ ಭಾವಿಸಬೇಡಿ. ನಾನು ಹೀಗೆ ಹೇಳುವುದರಿಂದ ರುದ್ರದೇವರಿಗೆ ಪ್ರೀತಿ ಆಗುತ್ತೆ, ರುದ್ರದೇವರು ಸಂತೋಷ ಪಡ್ತಾರೆ. ಇದರಿಂದ ಜನಗಳಿಗೆ ಸರಿಯಾದ ತಿಳುವಳಿಕೆ ಕೊಡ್ತೀನಿ ನೀನು ಅಂತೇಳಿ ಸಂತೋಷ ಪಡ್ತಾರೆ ರುದ್ರದೇವರು. ಸರಿಯಾದ ತಿಳುವಳಿಕೆ ನಮ್ಮ ಜನಕ್ಕೆ ಬೇಕು. ಕಂಸಾರಿಯ ಜ್ಞಾನ ಇಲ್ಲದ, ಕಂಸಾರಿಯ ತಿಳುವಳಿಕೆ ಇಲ್ಲದ ಜ್ಞಾನ ಯಾತಕ್ಕೆ? ದಾನ ಧರ್ಮ ಇಲ್ಲದ ದ್ರವ್ಯ ಯಾತಕ್ಕೆ? ಮಧ್ವ ಮತವ ಕೊಂದದವನ ಜನ್ಮ ಯಾತಕ್ಕೆ? ಮಧ್ವ ಮತವ ಕೊಂದದವನ ಭಕುತಿ ಯಾತಕ್ಕೆ? ಊರ್ಧ್ವ ಪುಂಡ್ರ ತಿದ್ದದವನ ಕರ್ಮ ಯಾತಕ್ಕೆ? ತಂದೆ ತಾಯಿಗಳ ಮಾತನ್ನು ಕೇಳದ ಮಗನು ಯಾತಕ್ಕೆ? ಹಿಂಸೆ ಮಾಡತಕ್ಕ ಹಿಂಸೆ ಮಾಡುತ್ತಿರತಕ್ಕಂಥ ಅರಸು ಯಾತಕ್ಕೆ? ವಿಜಯ ವಿಠಲನ ಅಂಗೈಯ ಮೇಲೆ ಸರಿಯಾಗಿ ಭಜಿಸುವವನಿಗೆ ನರಕ ಯಾತಕ್ಕೆ? ಇದರಿಂದ ತಿಳುವಳಿಕೆ ಅಂತಂದಮೇಲೆ, ಆಧ್ಯಾತ್ಮಿಕ ತಿಳುವಳಿಕೆ ಅಂತಂದಮೇಲೆ ಸರಿಯಾದ ತಿಳುವಳಿಕೆ ನಮಗೆ ಬರಬೇಕಂತೆ. ಹಾಗಾದರೆ ಹರಿಹರರು ಒಂದೇ. ಆದರೆ ಆ ರುದ್ರದೇವರಿಗೆ ಇನ್ನೊಂದು ಹೆಸರು ಏನು? ಗಂಗಾಧರ. ಇನ್ನೂ ಒಂಚೂರು ಬೇಕಿದ್ರೆ ಬಾಲಗಂಗಾಧರ. ರುದ್ರದೇವರ ಹೆಸರ ಏನರ್ಥ? ಗಂಗಾಧರ ಅಂದರೆ, ದರ ಅಂದರೆ ಹೊತ್ತವ, ಗಂಗಾ ಅಂದರೆ ಗಂಗೆ, ಗಂಗೆಯನ್ನು ತಲೆಯಲ್ಲಿ ಹೊತ್ತವ. ಗಂಗೆ ಎಲ್ಲಿಂದ ಬಂದವಳು? ಹರಿಪಾದ ನಖದಿಂದ ಹರಿದು ಬಂದಳೆ ಗಂಗೆ. ಆದರೆ ರುದ್ರದೇವರ ತಲೆಯಲ್ಲಿ ಇರುವುದು ಯಾವುದು? ಹರಿಯ ಪಾದದಿಂದ ಬಂದಿರತಕ್ಕಂತಹ ನೀರು ರುದ್ರದೇವರ ತಲೆಯ ಮೇಲೆ ಉಂಟು. ರುದ್ರದೇವರು ಶಿರಸ ಧಾರಣೆ ಮಾಡಿದ್ದಾರೆ ಅಂತಂದರೆ ಹರಿಯಲ್ಲಿ, ಹರ ಎಲ್ಲಿ? ನಮಗೆ ಜೀವನದಲ್ಲಿ ಇರಬೇಕಾಗಿರತಕ್ಕಂಥ ತಿಳುವಳಿಕೆ. ಕೆಲವೊಂದು ಕತೆ ಹೇಳ್ತಾರೆ. ಅದು ಸಂಘದವರ ಕಥೆಯೂ ಇರ್ಬೋದು, ಅಥವಾ ಪರಿಷತ್ತಿನವರ ಕಥೆಯೋ ಏನೋ, ಅಥವಾ ಮಿಷನ್ನವರ ಕಥೆಯೋ. ಮಿಷನ್ ರಾಮಕೃಷ್ಣ ಮಿಷನ್ ಅಂತ ಬರುತ್ತೆ, ಅವರ ಕಥೆಯೇನೋ ನಾನು ಯಾವುದೋ ಒಂದು ಧ್ವನಿವರ್ಧಕದಲ್ಲಿ ಕೇಳಿದ್ದು, ಧ್ವನಿ ಸುರುಳಿಯಲ್ಲಿ ಕೇಳಿದ್ದು. ಏನು? ಒಬ್ಬನಿಗೆ ಒಂದು ಪ್ರತಿಮೆ ಸಿಕ್ಕಿತು. ಏನು ಪ್ರತಿಮೆ? ಅದು ಹರಿಹರರ ಪ್ರತಿಮೆ. ಒಂದು ಬದಿಯಲ್ಲಿ ಹರಿ, ಇನ್ನೊಂದು ಬದಿಯಲ್ಲಿ ಹರ. ಆ ಪ್ರತಿಮೆ ಸಿಕ್ಕಿತು. ಇವನು ಹರ ಭಕ್ತ. ಸರಿ, ಎಲ್ಲ ಪೂಜೆ ಕ್ರಮ ಪ್ರಕಾರ ಎಲ್ಲ ಏನು ಅಲಂಕಾರ ಅಭಿಷೇಕ ಎಲ್ಲ ಮಾಡಿದ. ಹೇಗೆ ಮಾಡಿದ? ತುಂಬ ನಿಗಾ ಇಟ್ಟುಕೊಂಡು ಮಾಡಿದ್ದ. ಆ ಹರಿ ಪ್ರತಿಮೆಯ ಈಚೆ ಭಾಗ ಅದು ಹರಿಹರರ ಪ್ರತಿಮೆ. ಇವ ಹರ ಭಕ್ತ. ಹರಿಯ ಭಾಗ ಉಂಟಲ್ಲ, ನೀವು ಹರಿಹರಕ್ಕೆ ಹೋಗ್ತಾ ಇರ್ತೀರಲ್ಲ, ಅಲ್ಲಿ ದೇವಸ್ಥಾನದಲ್ಲಿ ಹರಿಹರದ ಒಂದೇ ಪ್ರತಿಮೆ ಉಂಟಲ್ಲ, ಒಂದು ಭಾಗದಲ್ಲಿ ಹರಿ, ಇನ್ನೊಂದು ಭಾಗದಲ್ಲಿ ಹರ. ಇವ ಹರ ಭಕ್ತ ಅಭಿಷೇಕ ಮಾಡ್ತಾನೆ. ನೀರು ಹರಿಗೆ ತಾಗಬಾರದು. ಅದಕ್ಕೋಸ್ಕರ ಏನು ಮಾಡಿದ? ಸಿಮೆಂಟ್ ಒಂದು ದಂಡೆ ಹಾಕಿ ಈ ಬದಿಗೆ ಒಂದೇ ಸವನೆ ಅಭಿಷೇಕ ಮಾಡಿದ. ಆ ಪುಷ್ಪ ಬಿಲ್ವಪತ್ರೆಗಳನ್ನು ಏರಿಸಿದ. ಎಲ್ಲ ಆಯಿತು. ಧೂಪ ಮಾಡುವ ಪ್ರಸಂಗ ಬರುತ್ತೆ. ಏನು ಮಾಡುವುದು?
ಧೂಪ ಹರನಿಗೆ ಧೂಪ ಮಾಡಬೇಕು. ಆ ಧೂಪದ ಪರಿಮಳ ಸ್ಮೆಲ್ಲನ್ನು ಹರಿ ತಗೊಂಡ್ರೆ ಅಲ್ಲೇ ಇದ್ದಾನೆ ಅವ. ಅಲ್ಲೇ ಒಂದು ಹೊಳ್ಳೆ ಮೂಗಿನದ್ದು, ಒಂದು ರಂಧ್ರ ಹರನದ್ದು, ಒಂದು ರಂಧ್ರ ಹರಿಯಿದ್ದು. ಆದ್ದರಿಂದ ಹರನ ರಂಧ್ರದ ಒಳಗೆ ಧೂಪ ಹೋಗಲೇಬೇಕು. ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ರಂಧ್ರ ಇರುವುದು, ಇಲ್ಲಿ ಹೋಗೋದು ಖಂಡಿತ. ಅದಕ್ಕೆ ಏನು ಮಾಡಿತಂದರೆ ಹತ್ತಿ ತಂದ ಹರಿಯ ಮೂಗಿನ ಹೊಳ್ಳೆಗೆ ತುಂಬಿಸಿದ್ದೇ ತಡ ಹರಿ ಬಂದೇ ಬಿಟ್ಟ ಅಂತೆ. ನೋಡ್ತಾನೆ ಹರಿ ನಿಂತಿದ್ದಾನೆ. ಇವಂದ, ಮಹಾರಾಯ ನಿನ್ನ ಪೂಜೆ ಮಾಡಿದ್ದಲ್ಲ, ನಾನು ಹರನ ಪೂಜೆ ಮಾಡಿದ್ದು, ನೀನು ಯಾಕೆ ಬಂದಿಯೋ ಅಂತ ಕೇಳಿದಂತೆ ಈ ಹರನ ಭಕ್ತ. ಹರಿ ಅಂದಂತೆ, ಈಚೆ ಬದಿಯಲ್ಲಿ ನಾನು ಇದ್ದೇನೆ ಅಂತೇಳಿ ಅಷ್ಟು ಶ್ರದ್ಧೆಯಿಂದ ತಿಳ್ಕೊಂಡಿಯಲ್ಲ, ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ, ಬಂದುಬಿಟ್ಟೆ ಅಂತ. ಇದಕ್ಕೆ ಅವರು ಏನು ಹೇಳೋದು ಗೊತ್ತೋ, ಆ ಪರಿಷತ್ತಿನವರು, ಸಂಘದವರು, ಮಿಷನ್ನವರು ಏನು ಹೇಳೋದು ಗೊತ್ತೋ, ಹರಿ ಪ್ರತ್ಯಕ್ಷ ಆದ ಅಂತೆ. ಪ್ರತ್ಯಕ್ಷ ಆಗಿ ಇವನ ಹತ್ರ ಭಕ್ತನ ಹತ್ರ ಹೇಳ್ತಾನಂತೆ, ಏನು ಮೂರ್ಖ, ನಾನು ಅವನು ಒಂದೇ ಅಲ್ವಾ, ಆದ್ದರಿಂದ ಇಲ್ಲಿ ಯಾಕೆ ಸೊಳ್ಳೆ? ಅಷ್ಟು ಪೂಜೆ ನೋಡಿ. ಇವರಿಬ್ಬರು ಒಂದೇ ಅಂತಾದರೆ ಪಾರ್ವತಿ ಏನು ಮಾಡಬೇಕು ಬಿಡಿ, ಲಕ್ಷ್ಮಿ ಏನು ಮಾಡಬೇಕು? ಕನಕದಾಸರು ಅಂದಿದ್ದಾರೆ ತನ್ನ ಹಾಡಲ್ಲಿ, ಎರಡು ಒಂದಾಗದು ತಮ್ಮ. ಕನಕದಾಸರ ಹಾಡು, ಎರಡು ಒಂದಾಗು, ಒಂದು ಮರದ ಒಂದು ಗೆಲ್ಲಿನ ಎರಡು ಎಲೆಗಳು ಒಂದು ಎಲೆಯಂತೆ, ಮತ್ತು ಎರಡು ಒಂದೇ ರೀತಿ ಇಲ್ಲ ಎನ್ನುವುದು ಸರ್ಕಾರಕ್ಕೆ ಗೊತ್ತು. ಮೂರ್ಖ ಸರ್ಕಾರಕ್ಕೆ ಗೊತ್ತು, ನಮ್ಗೆ ಗೊತ್ತಿಲ್ಲ. ಹೇಗೆ ಆಸ್ತಿಯನ್ನು ಇನ್ನೊಬ್ಬನಿಗೆ ಬರೆದು ಕೊಡುವಾಗ ಏನು ಬೇಕು? ದಸ್ಕತ್ತ ಬೇಕಾ? ದಸ್ಕತ್ತನ್ನು ಫೋರ್ಜರಿ ಮಾಡ್ತಾರೆ. ಅದಕ್ಕೆ ಯಾವುದು? ಹೆಬ್ಬೆಟ್ಟು ನಿಜವಾಗಿ ಯಾರು ಒತ್ತುವುದು? ಯಾರಿಗೆ ಬರಹ ಇಲ್ವೋ ಅವರು ಒತ್ತುವುದು. ಡಬಲ್ ಡಿಗ್ರಿಯನ್ನು ಕೂಡ ಹೆಬ್ಬೆಟ್ಟೇ ಒತ್ತಬೇಕು. ಯಾವಾಗ ತನ್ನ ಆಸ್ತಿಯನ್ನು ಇನ್ನೊಬ್ಬರಿಗೆ ಕೊಡುವಾಗ ಅಥವಾ ಇನ್ನೊಬ್ಬರ ಆಸ್ತಿ ಅಂತ ತಗೊಳ್ಳುವಾಗ ಯಾರು ಒತ್ತಬೇಕು? ಹೆಬ್ಬೆಟ್ಟೇ ಒತ್ತಬೇಕು. ಯಾಕೆ ಅಂತಂದರೆ ಕನಕದಾಸ ಎರಡು ಒಂದಾಗದು ತಮ್ಮ. ಇವನ ಮುಖ ಅವನ ಮುಖ ಒಂದೇ ರೀತಿ ಇರ್ಬೋದು, ಇವನ ದಸ್ಕತ್ತನ್ನು ಅವರ ದಸ್ಕತ್ತು ಫೋರ್ಜರಿ ಮಾಡ್ಬೋದು, ಆದರೆ ಹೆಬ್ಬೆಟ್ಟನ್ನು ಫೋರ್ಜರಿ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಎನ್ನುವುದು ಸರ್ಕಾರ ಗೊತ್ತು. ಎರಡು ಹೆಬ್ಬೆಟ್ಟು ಒಂದಾಗದು ತಮ್ಮ. ಇದು ಕನಕದಾಸರು ಮಾಡಿರತಕ್ಕಂಥ ಹಾಡು. ಆದ್ದರಿಂದ ಅಲ್ಲಿ ಹರಿ ತಾನು ಪ್ರತ್ಯಕ್ಷನಾಗಿ ನಾನು ಅವನು ಒಂದೇ ಅಂತ ಹೇಳಿದ್ದಲ್ಲ, ಈಚೆ ಬದಿಯಲ್ಲಿ ನಾನು ಇದ್ದೇನೆ ಅಂತ ನೀನು ಶ್ರದ್ಧೆಯಿಂದ ನಂಬಿದ್ಯಲ್ಲ, ಆದ್ದರಿಂದ ಪ್ರತ್ಯಕ್ಷನಾಗಿದ್ದೇನೆ ಅಂತ ಹೇಳಿದಾಗ ಮಹಾರಾಜ ಸುಸ್ತಾಯಿತು ಅಂತ ಅಂದ. ಈ ಹರನು ಸುಸ್ತಾಯಿತು ಅಂತ. ಹಾಗಾದರೆ ಏನರ್ಥ? ಅಲ್ಲಿ ಸಂದೇಶ ಏನು? ದೇವರನ್ನು ಉಳಿಸಿಕೊಳ್ಬೇಕು ಅಂತಾದರೆ ಇದ್ದಾನೆ ಅನ್ನತಕ್ಕಂಥ ನಂಬಿಕೆಯೇ ನಮಗೆ ಪ್ರಬಲ. ರಕ್ಷತೀತ್ಯೇವ ವಿಶ್ವಾಸ, ರಕ್ಷತೀತ್ಯೇವ ವಿಶ್ವಾಸ, ರಕ್ಷಣೆ ಖಂಡಿತ ರಕ್ಷಣೆ ಮಾಡ್ತಾನೆ ಎನ್ನುವ ನಂಬಿಕೆ. ರಕ್ಷತೀತ್ಯೇವ ವಿಶ್ವಾಸ. ತದೀಯೋಹಂ ಇತಿ ಸ್ಥಿತಿ, ನಾನು ನಿನಗೆ ಸೇರಿದವ. ತದೀಯ ನಿನಗೆ ಸಂಬಂಧಪಟ್ಟವ ನಾನು. ತದೀಯೋ ಅಹಂ ಇತಿ ಸ್ಥಿತಿ ಶರಣಾಗತಿ ಏಷ. ದೇವರಿಗೆ ಶರಣು ಬಾ ಶರಣು ಬಾ ಶರಣು ಬಾ. ಶರಣು ಬಾ ಅಂತಂದುಕೊಳ್ಳೆ ಹೋದೆವು, ದೇವಸ್ಥಾನಕ್ಕೆ 4 ರೌಂಡ್ ಹೊಡೆದೆವು, ಅಡ್ಡ ಬಿದ್ದೆವು, ಬಂದು ಬಿಟ್ಟೆವು. ಇದಲ್ಲ, ಮನಸ್ಸಿನಲ್ಲಿ ಏನುಂಟು ಯಾರಿದ್ದು ಅದಕ್ಕಂದ್ರು. ದೇವರಿಗೆ ರೌಂಡ್ ಹೊಡೆದು ಅಡ್ಡ ಬೀಳದಿದ್ರು ಅಡ್ಡಿ ಇಲ್ಲ, ಮನಸ್ಸಿನಲ್ಲಿ ಭಾವನೆ ಮಾತ್ರ ಗಟ್ಟಿಯಾಗಿ ಇರಲಿ. ದೇವರಿಗೆ ಶರಣು ಬರುವುದು ಅಂತಂದುಬಿಟ್ರೆ ಖಂಡಿತ ಹುಟ್ಟಿಸಿದ ದೇವತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಖಂಡ್ಯ ತಾಳು ಮನವಿ. ರಕ್ಷತೀತ್ಯೇವ ವಿಶ್ವಾಸ. ತ್ವದೀಯೋಹಂ ಇತಿ ಸ್ಥಿತಿ, ನಿನಗೆ ಸೇರಿದವ ನಾನು. ತ್ವದೀಯೋಹಂ ಇತಿ ಸ್ಥಿತಿ ಶರಣಾಗತಿ ಏಷ. ಇದನ್ನು ಈ ಮಾನಸಿಕ ಚಿಂತನೆಯನ್ನು ಶರಣಾಗತಿ ಅಂತಂದರು. ಏನು ಮಾಡುತ್ತೆ? ಸಮಸ್ಯೆಯಿಂದ ಮೋಕ್ಷ ಫಲಪ್ರದ, ನಮಗೆ ಸಮಸ್ಯೆಯಿಂದ ಬಿಡುಗಡೆಯನ್ನು ಕೊಡುತ್ತೆ. ಆದ್ದರಿಂದ ಶ್ರದ್ಧೆ ಅನ್ನೋದು ಮುಖ್ಯ ಅನ್ನೋದು ಈ ಒಂದು ಕಥೆಯಿಂದ ಗೊತ್ತಾಗುತ್ತೆ ಹೊರತು ಹರಿಹರರು ಒಂದು ಅಂತಾಗೋದು. ಅದನ್ನೇ ಕೃಷ್ಣ ಹೇಳುವುದು ಏನು ಅಂತ, ನನ್ನ ಶಿಷ್ಯನಿಂದ ರುದ್ರದೇವರ ಶಿಷ್ಯ ಮೊದಲಿನ ಶಿಷ್ಯ ಜರಾಸಂಧ,
ಭೀಮಸೇನ ಕೃಷ್ಣನ ಮೊದಲಿನ ಶಿಷ್ಯ. ಭೀಮಸೇನ ಕೃಷ್ಣನನ್ನು ಪ್ರೀತಿಸುವಷ್ಟು ಮತ್ತೆ ಯಾರೂ ಪ್ರೀತಿಸುವಲ್ಲ ಅಂತೆ. ಮತ್ತೆ ಎಲ್ಲ ಕಮ್ಮಿ 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 ಪ್ರೀತಿ ಮಾಡುವವರು, ಜೀವರುಗಳಲ್ಲಿ ಜಾಸ್ತಿ ಪ್ರೀತಿ ಮಾಡುವ ಅಂದರೆ ಭೀಮಸೇನ. ಆದ್ದರಿಂದ ನನ್ನ ಶಿಷ್ಯನಾದ ಭೀಮನಿಂದ ರುದ್ರದೇವರು ಭಗವಂತನ ಮೊಮ್ಮಗ, ರುದ್ರದೇವರು ಕೃಷ್ಣನ ಮೊಮ್ಮಗ. ರಾಮಾಯಣ ನಾವು ಓದಿದವರು, ರಾಮಾಯಣದಲ್ಲಿ ಘಟನೆ ಬರುತ್ತೆ. ರಾಮದೇವರ ಅವತಾರ ಸಮಾಪ್ತಿ ಮಾಡಬೇಕಾಗಿದೆ. ಹೇಗೆ 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 ಯಾರು ಹೇಳೋದು ರಾಮನ ಹತ್ರ, ರಾಮಚಂದ್ರ ವೈಕುಂಠಕ್ಕೆ ಹೋಗು ಅಂತ ಯಾರು ಹೇಳೋದು? ಎಲ್ಲರೂ ಭಯಭೀತರಾಗಿದ್ದಾರೆ. ಕೊನೆಗೆ ಯಾರನ್ನು ಕಳಿಸಿದ್ರು? ರುದ್ರದೇವರನ್ನು ಕಳಿಸಿದ್ರು. ಎಲ್ಲ ದೇವತೆಗಳು ಸೇರಿಕೊಂಡು, ರುದ್ರ ಹೋಗು, ರಾಮನ ಹತ್ರ ಹೇಳು, ಅವತಾರ ಸಾಕು, ಮೂಲ ರೂಪಕ್ಕೆ ಹೋಗಲಿಕ್ಕೆ ಹೇಳು. ರುದ್ರದೇವರನ್ನ ಬಲಿಪಶು ನನ್ನನ್ನೇ ಮಾಡ್ತಾ ಇದ್ದೀರಾ ಅಂತ. ಹೋಗು, ರುದ್ರದೇವರು ಹೋಗಿ ರಾಮನ ಹತ್ರ ಹೇಳಿಬಿಟ್ರು, ರಾಮ ಸಾಕು, ಅವತಾರ ಮೂಲ ರೂಪಕ್ಕೆ ಸೇರಬೇಕು ನೀನು ಅಂತ ಅಂದರೂ ರುದ್ರದೇವರಿಗೆ ಭಯ ಆಯಿತು. ಎಲ್ಲಿ ರಾಮ ಸಿಟ್ಟಾಗ್ತಾನೋ ಅಂತ. ಯಾವಾಗಲೂ ಸ್ವಲ್ಪ ಬಡಬಡ ಅಂತ ಮಾತಾಡ್ತಾರಲ್ಲ, ಏನು ಭಯ ಇಲ್ಲ. ಅವರ ಸಿಟ್ಟನ್ನು ಮಾತಿನಲ್ಲಿ ಪ್ರದರ್ಶನ ಮಾಡಿದ್ರು ಮುಗಿದೋಯ್ತು. ಈ ಸುಮ್ಮನೆ ಕೂಡುವವರಿದ್ದಾರಲ್ಲ, ಅಪ್ಪ ಮಹಾ ಡೇಂಜರ್ ಅಂತ. ಅವರು ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಏನು ಎಣಿಸ್ತಾರೋ ಎಂಥದೋ ಅಂತ ಗೊತ್ತಾಗೋಲ್ಲ. ಆದ್ದರಿಂದ ಧೃತರಾಷ್ಟ್ರ ಅಂದ, ಭೀಮಸೇನಿಗೆ ಹೆದರೋಲ್ಲ, ಧರ್ಮರಾಜನಿಗೆ ಹೆದರ್ತೇನೆ ಅಂತ. ಯಾಕೆ? ಭೀಮಸೇನ ಬಡಬಡ ಅಂತ ಅಂದು ಬಿಡ್ತಾನೆ ಅಂತೆ. ಧರ್ಮರಾಜ ತೆಪ್ಪಗೆ ಕೂಡ್ತಾನೆ ಅಂತೆ. ಮನಸ್ಸಿನಲ್ಲಿ ನನ್ನ ಬಗ್ಗೆ ಏನು ತಿಳ್ಕೊಂಡಿದ್ದಾನೋ ಅವ ಹೇಳಿದ್ದಕ್ಕೆ ಸರಿಯಾಗಿ ಅಲ್ಲಿ ದೇವರು ಸ್ವರಾಟ ಆಗಿಬಿಡ್ತಾನೆ, ಅಷ್ಟು ಅಂತ ಅಂದುಬಿಡ್ತಾನೆ. ನಿಮಗೆ ಇದರ ಬಗ್ಗೆ ಒಂದು ಕತೆ ಹೇಳ್ತೇನೆ. ಅಂದರೆ ನಮ್ಮ ಭಾಗವತ ಇರೋದೇ ನಾವು ಜೀವನದಲ್ಲಿ ಭಗವಂತನನ್ನು ಯಾವ ರೀತಿ ಆರಾಧನೆ ಮಾಡಬೇಕೆನ್ನುವುದಕ್ಕೆ ಭಾಗವತ ಇರುವುದು. ಪುತ್ತಿಗೆ ಮಠದ ಸ್ವಾಮಿಗಳು, ಈಗಿನ ಸುಗುಣೇಂದ್ರ ತೀರ್ಥರ ಗುರುಗಳು ಸುಧೀಂದ್ರ ತೀರ್ಥರು ಅಂತ. ಅವರಿಗೊಂದು ಇಲ್ಲಿ ಕೋಡು ಇತ್ತು ಅಂತಾರೆ. ನನ್ನ ಗುರುಗಳು ವಿಭುದೇಶ ತೀರ್ಥರು ಅವರ ಅಚ್ಚನ್ನ ಭಕ್ತರು, ಭಾರೀ ಭಕ್ತರು ಸುಧೀಂದ್ರ ತೀರ್ಥರು. ಆ ಸುಧೀಂದ್ರ ತೀರ್ಥರಿಗೆ ಶತಮಾನ ಆದಾಗ ನಮ್ಮ ಗುರುಗಳೇ ಅವರ ಹೆಸರಲ್ಲಿ ಕೃಷ್ಣನಿಗೆ, ಅವರಿಗೆ ಬೆಳ್ಳಿಯಲ್ಲಿ ತುಲಾಭಾರ ಮಾಡಿ ಆ ಬೆಳ್ಳಿಯಿಂದ ಕೃಷ್ಣನಿಗೆ ರಥ ಮಾಡಿಕೊಟ್ಟವರು ನಮ್ಮ ಗುರುಗಳು ವಿಭುದೇಶ ತೀರ್ಥ. ಒಳ್ಳೆಯ ನಕ್ಷೆಯಿಂದ ಕೂಡಿರತಕ್ಕಂಥ ರಥ, ಅದು ಬೆಳ್ಳಿಯ ರಥ. ಈಗ ಚಿನ್ನದ ರಥ ಬಂತು, ಅದರಿಂದ ಬೆಳ್ಳಿ ರಥ ಹಿಂದೆ ಹೋಯಿತು. ಇಲ್ಲದ್ರೆ ಮೊದಲು ಬೆಳ್ಳಿ ರಥಕ್ಕೆ ಬಹಳ ಪ್ರಾಶಸ್ತ್ಯ ಇತ್ತು. ಅಷ್ಟೂ ತಪಸ್ವಿಗಳವರು, ಕೃಷ್ಣನ ಮಹಾಪೂಜೆಗೆ ಅಂತ ಕೂಡುವವರು. ತುಂಬ ವಯಸ್ಸಾಗಿತ್ತು. ತುಳಸಿ ಹಾಕ್ತಾರೆ, ಮತ್ತೊಂದು ತುಳಸಿಯನ್ನು ಹಿಡ್ಕೊಳ್ತಾರೆ, ಸ್ವಲ್ಪ ಹೊತ್ತಾದಮೇಲೆ ಹಾಕ್ತಾರೆ. ಹೀಗೆ ಸುಮಾರು 1 ಗಂಟೆ 2 ಗಂಟೆ ಹೊತ್ತು ದೇವರ ಕೃಷ್ಣನ ಮುಂಭಾಗದಲ್ಲಿ ಮಹಾಪೂಜೆ, ಅವರ ಪರ್ಯಾಯ ಕಾಲದಲ್ಲಿ ಕೂತ ಅರ್ಚನೆ ಮಾಡುವುದು. ಎಡಬಲ ಸೇವೆಯವರು ಇರ್ತಾರೆ, ದೇವರ ಸೇವೆಯವರು ಅಂತ ಕರಿತೇವೆ. ಅಂದರೆ ಆರತಿ ಹಚ್ಚಿಕೊಡುವವರು, ಧೂಪ ಕೊಡುವವರು, ಅವರ ಕೈ ಸ್ವಾಮಿಗಳ ಕೈಗೆ ಆರತಿ ಹಚ್ಚಿಕೊಡುವವರು. ಅವರು ಧೂಪ ಹಿಡ್ಕೊಂಡು ಬಂದರು ಹೊರಗೆ. ಈ ಸ್ವಾಮಿಗಳದ್ದು ಅರ್ಚನೆ ಮುಗಿಯೋದು. ಕಾದರು ಪುನಃ ಬೇರೆ ಧೂಪ ತರೋಲ್ಲ. ಈ ದೇವರ ಸ್ವಲ್ಪ ಔದಾಸೀನ, ಬೇರೆ ಧೂಪ ತರೋಲ್ಲ. ಮೂಳು ಕೆಂಡ ಮಾಯ್ತಾ ಹಾಕ್ಕೊಂಡು ಪೂರ ಇದು ಕೆಂಡ ಹೋಗಿ ಮಸಿಯಾಗಿರ್ತದೆ. ಆದರೂ ಅದಕ್ಕೇನೆ ಧೂಪದ ಪುಡಿ ಹಾಕಿ ಸ್ವಾಮಿಗಳು ಧೂಪಕ್ಕಾಗುವ ಗಂಟಾಮಣಿ ಬಾರ ಶುರು ಮಾಡಿದಾಗ ಸ್ವಾಮಿಗಳ ಕೈಗೆ ಕೊಡ್ತಿದ್ರು. ಕೆಂಡ ಅಲ್ಲ, ಅದು ಬೆಂಕಿ ಅಲ್ಲ, ಮತ್ತು ಅಂಗಾರ. ಅದರ ಬೆಂಕಿ ಪೂರ ಮಾಯಿತು, ಏನಿಲ್ಲ ಅದರಲ್ಲಿ. ಅದಕ್ಕೇನೆ ಧೂಪದ ಪುಡಿ ಹಾಕಿ ಅವರ ಕೈಯಲ್ಲಿ ಕೊಡ್ತಿದ್ರಂತೆ. ಅವರು ಹಿಡ್ಕೊಂಡು ಏನು ಮಾಡೋದು ಹೇಳುವಂತಿಲ್ಲ. ಎಡಬಲ ಸೇವೆ, ದೇವರ ಸೇವೆ, ಯಾಕೆ ಇಷ್ಟು ಮಾಡುವುದೇ ದೊಡ್ಡದವರು. ಮನಸ್ಸನ್ನು ಎಣಿಸಿಕೊಂಡೇ ಅವರ ಮನಸ್ಸಿಗೆ ಬರ್ತಿದ್ದ, ಅವರ ಉದ್ದೇಶವಾಗಿ ಎಣಿಸ್ತಿದ್ದದ್ದಲ್ಲ. ಒಂದು ಏರೆಗೆ ಅಂಗಾರ ಆಯನ ರಾಮನಿಗೆ ಮುಟ್ಟೋವರೆಗ ಅಂತ ಹೇಳಿಕೊಂಡು ಧೂಪ ಮಾಡುತ್ತಿದ್ದರು. ಇದು ಯಾಕೆ ಅಂಗಾರ? ಇದು ಅಂಗಾರ ಪೂರ ಅಂಗಾರನೇ ಆಗಿದೆ, ಕೆಂಡ ಅಲ್ಲ. ಈ ಅಂಗಾರ ಯಾಕೆ? ಅವನ ದೇವರ ಸೇವನ ಹೆಂಡತಿ ಹಚ್ಚಿಕೊಳ್ಳಿಕ್ಕ ಅಂತ ಹೀಗೆ ಎಣಿಸ್ಕೊಂಡು ಧೂಪ ಮಾಡ್ತಿದ್ರು, ಕೆಳಗಿಡ್ತಿದ್ರು. 2 ದಿವಸದಲ್ಲಿ ಸುದ್ದಿ ಬಂತಂತೆ, ದೇವರ ಸೇವರು ತೀರಿ ಹೋಗಿದ್ದಾರೆ. ಆ ದೇವರ ಸೇವೆ ಮಾಡ್ತಾ ಇದ್ದವರು ತೀರಿ ಹೋದರು. ಸ್ವಾಮಿಗಳ ಕಿವಿಗೆ ಬಿತ್ತು. ಸ್ವಾಮಿಗಳಂದ್ರಂತೆ, ನಾನು ಉದ್ದೇಶಪೂರ್ವಕವಾಗಿ ಹೇಳಿದ್ದಲ್ಲ, ಏನೋ ನನ್ನ ಬಾಯಿಂದ ಬಂತು. ಅಂದರೆ ನಮ್ಮಲ್ಲಿ ಕ್ರಮ ಏನು ಬಂದಿದೆ ಅಂತಂದರೆ, ಹೆಣ್ಮಕ್ಕಳು ಅಂಗಾರ ಹಚ್ಚಿಕೊಳ್ಳೋದು ಯಾವಾಗ ಅಂತಂದರೆ ವೈಧವ್ಯ ಬಂದಾಗ ಅಂಗಾರ ಹಚ್ಚಿಕೊಳ್ಳುವುದು ಅಂತ ನಮ್ಮಲ್ಲಿ ಬಂದಿದೆ. ಯದ್ಯಪಿ ಅದು ತಪ್ಪು.
ನಿತ್ಯ ದೇವರ ಪ್ರಸಾದ ಅಂಗಾರ ಹಚ್ಚಿ ಆಚಾರ್ಯ ಮಧ್ವರೇ ಅಂದಿದ್ದಾರೆ ಆರಾರ್ತಿ ಧೂಪಶೇಷಂಚ ಅಂತೇಳಿ. ಧೂಪಶೇಷ ಅಂದರೆ ಅಂಗಾರ ಅಂತ ಅರ್ಥ. ಆ ಅಂಗಾರವನ್ನು ಪ್ರತಿ ದಿವಸ ನಾವು ಹಣೆಗೆ ಹಚ್ಚಿಕೊಳ್ಬೇಕಂತೆ. ಬರೀ ವೈಧವ್ಯ ಬಂದ ಹೆಣ್ಮಕ್ಕಳಿಗೆ ಮಾತ್ರ ಅಂತಲ್ಲ, ಆದರೆ ಸಂಪ್ರದಾಯ ನಮ್ಮಲ್ಲಿ ಹಾಗೆ ಬಂದಿದೆ. ಸ್ವಾಮಿಗಳು ಹಾಗೆ ಎಣಿಸಿದ್ರಲ್ವ, ಇದ್ಯಾಕೆ ಅವನ ಹೆಂಡತಿಗೆ ಹಚ್ಚಿಕೊಳ್ಳಿಕ್ಕೆ ಅಂದರೆ ವೈಧವ್ಯ ಬರಲಿಕ್ಕೆ ಅಂತ ಅರ್ಥ. 2 ದಿವಸದಲ್ಲಿ ದೇವರು ಸ್ವಾಮಿಗಳ ಕಿವಿಗೆ ಬೇಕು. ಸ್ವಾಮಿಗಳಂದ್ರಂತೆ, ನಾನು ಉದ್ದೇಶಪೂರ್ವಕವಾಗಿ ಹೇಳಿದ್ದಲ್ಲ, ಏನೋ ನನ್ನ ಬಾಯಿಂದ ಬಂತ ದೇವರು ಸ್ವರಾಟ್ ಏನು ಮಾಡಿಬಿಟ್ಟ ಅಂದರೆ, ಇವರ ಸುಧೀಂದ್ರ ತೀರ್ಥರ ಸ್ವರಕ್ಕೆ ದೇವರು ಸ್ಪಂದಿಸಿದ. ಯಾರೋ ಕೇಳಿದ್ರಂತೆ, ಮತ್ತು ನೀವು ಯಾಕೆ ನಿಧಾನ ಪೂಜೆ ಮಾಡುವುದು ಅಂತ ಯಾರೋ ಕೇಳಿದ್ರು. ಸ್ವಲ್ಪ ಬೇಗ ಬೇಗ ಪೂಜೆ ಮುಗಿಸಬಾರ್ದಿತ್ತ ಅಂತ ಕೇಳಿದ್ರು. ಅದಕ್ಕೆ ಸ್ವಾಮಿಗಳಂದ್ರಂತೆ, ಏನು ಮಾಡೋಣ, ನಾನು ಕೃಷ್ಣನಿಗೆ ಹೀಗೆ ಒಂದು ತುಳಸಿ ಹಾಕ್ತಿದ್ದೆ, ಇನ್ನೊಂದು ತುಳಸಿ ತೆಗೆದು ಹಾಕಬೇಕು ಅಂತಂದಾಗ ನನಗೆ ಯಾರಲ್ಲಿ ದೇವತೆಗಳು ಆಚೆ ಈಚೆ ಓಡಾಡಿದಂತೆ ಕಾಣ್ತಿತ್ತು. ದೇವತೆಗಳಿಗೆ ಉಪದ್ರ ಆಗಬಾರ್ದು ಅಂತ ನಾನು ತುಳಸಿ ಕೈಯಲ್ಲಿ ಹಿಡ್ಕೊಳ್ತಿದ್ದೆ, ದೇವತೆಗಳು ಆಚೆ ಸರಿದಾಗ ನಾನು ಹಾಕ್ತಿದ್ದೆ ಅಂತ ಸ್ವಾಮಿಗಳಂತಿದ್ದಂತೆ. ಇದು ಸುಧೀಂದ್ರ ತೀರ್ಥರು. ಯಾಕೆ ಅವರಿಗೆ ಅಷ್ಟು ಶ್ರದ್ಧೆ ಇತ್ತು ಭಗವಂತನ ಮೇಲೆ. ಆದ್ದರಿಂದ ಏನು ಕೃಷ್ಣ ಹೇಳತಕ್ಕಂಥ ಮಾತು, ಜನಗಳಿಗೆ ಸರಿಯಾದ ತತ್ವಜ್ಞಾನ ಬೇಕು, ಭಗವಂತನ ಬಗ್ಗೆ ಶ್ರದ್ಧೆ ಬೇಕು. ಆವಾಗ ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆ, ಶ್ರತು ಶಬ್ದ ಆಚಾರ್ಯ ಮಧ್ವರಂದರು. ಶ್ರತು ಅಂತಂದ್ರೇ ಆಸ್ತಿಕ್ಯ, ಅಸ್ತಿ. ಇಲ್ಲಿ ಈ ವೇಷ ಹಾಕ್ಕೊಂಡು ಕೋಲದವ ನಿಂತಾಗ ಕೈಲಿ ಪಿಂಗಾರ ಹಿಡ್ಕೊಂಡು ನುಡಿ ಕಟ್ಟಿ ಹೇಳುವವರ ಒಬ್ಬರೇ ಇರ್ತಾರೆ. ಅವರೆಲ್ಲ ಹೇಳಿದ ಮೇಲೆ ಕೈಲಿದ್ದ ಪಿಂಗಾರು ಅವನಿಗೆ ಹಾಕ್ತೇವೆ. ದರ್ಶನ ಶುರುವಾಯಿತೋ ಇಲ್ವೋ ನಾವು ನಂಬಿದ್ದೇವೆ, ಅವನಿಗೆ ಭೂತ ಬಂದಿದೆ ಅಂತ ನಂಬಿದ್ದೇವೆ. ನಂಬಿಕೆಯೇ ನಮಗೆ ಫಲ ಕೊಡುವುದು. ಆ ಭೂತ ದರ್ಶನದ ಸಮಯದಲ್ಲಿ ಏನು ಹೇಳಿದರೂ ಕೂಡ ನಾವು 2 ಕೈ ಜೋಡಿಸ್ಕೊಂಡು ಹೇಳ್ತೇವೆ. ಯಾಕೆ? ನಮಗೆ ಶ್ರದ್ಧೆ ಉಂಟು, ಅದು ಮುಖ್ಯ. ಅದೇ ರೀತಿಯಲ್ಲಿ ಶ್ರದ್ಧೆ ಇವರಿಗಿತ್ತು, ಅದೇ ರೀತಿಯಲ್ಲಿ ಭಗವಂತನಲ್ಲಿಯೂ ಕೂಡ ನಮಗೆ ಶ್ರದ್ಧೆ ಬೇಕು ಎನ್ನುವುದು ಈ ಕಥೆಯಿಂದ ಗೊತ್ತಾ. ಯಾವುದು? ಈ ಹರಿಹರರ ಪ್ರತಿಮೆ ಉಂಟಲ್ಲ, ಆ ಕಥೆಯಿಂದ ನಮಗೆ ಗೊತ್ತಾಗ್ತದೆ. ಆದ್ದರಿಂದ ಸಮಾಜಕ್ಕೆ ಸರಿಯಾದ ತಿಳುವಳಿಕೆ ಕೊಡಬೇಕು ಅಂತ ಹೇಳಿಕೊಂಡು ಕೃಷ್ಣ ನನ್ನ ಶಿಷ್ಯನಿಂದ ರುದ್ರದೇವರ ಶಿಷ್ಯನಾದ ಜರಾಸಂಧನನ್ನು ಸಂಹಾರ ಮಾಡಿಸಿದರೆ ಲೋಕ ವೈಷ್ಣವ ಆಗುತ್ತೆ. ಶೈವ ಆಗಬಾರ್ದು ಅಂತ ಹೇಳೋಲ್ಲ, ಆದರೆ ರುದ್ರದೇವರನ್ನು ಎಲ್ಲಿಡಬೇಕು ಅಲ್ಲಿ ಇಡಬೇಕು. ಆ ರುದ್ರದೇವರು ರಾಮನ ಹತ್ರ ಹೇಳಿದ್ದೇನು, ಹೊರಡಬೇಕಾ ನಾನು ಅಂತ ರಾಮಚಂದ್ರ ಕೇಳಿದ್ದಕ್ಕೆ ರುದ್ರದೇವರು ಹೇಳಿದ್ದೇನು, ಪೌತ್ರ ಅಂತಂದರು ರುದ್ರದೇವರು ರಾಮನ ಹತ್ರ. ಪೌತ್ರ ನಿನ್ನ ಮೊಮ್ಮಗ ನಾನು ಅಂತಂದರು ರುದ್ರದೇವರು ರಾಮನ ಹತ್ರ. ಪೌತ್ರ ಪೌತ್ರಸ್ಯ ವಚಃ ಅಯೋಗ್ಯಂ. ರಾಮಚಂದ್ರ, ಮೊಮ್ಮಗು ನಾನು ಮಾತಾಡ್ತಾ ಇದ್ದೇನೆ, ಮೊಮ್ಮಕ್ಕಳ ಮಾತನ್ನು ತಂದೆ ತಾಯಿ ಅಜ್ಜ ಅಜ್ಜಿ ತಲೆಗೆ ತಗೊಳ್ಳೋಲ್ಲ. ಅಜ್ಜ ಮನೆಯಲ್ಲಿದ್ದಾನೆ ಅಂತ ಭಾವಿಸೋಣ, ವಯಸ್ಸಾಗಿದೆ, 70-80 ದಾಟಿದೆ. ಈ ಅವನ ಮಕ್ಕಳಿಗೆ ಸ್ವಲ್ಪ ಕಿರಿಕಿರಿ ಅಜ್ಜ. ಅದರಿಂದ ನೇರವಾಗಿ ಅಜ್ಜನ ಹತ್ರ ಹೋಗಿ ಕೇಳಲಿಕ್ಕಾಗೋದಿಲ್ಲ. ಅಜ್ಜ ಏಪಡು ಸೈಫರಿಂಕು ಅಂತ ಕೇಳಿ. ಅದಕ್ಕೆ ಏನು ಮಾಡ್ತೇವೆ ನಾವು, ನಮ್ಮ ಮಕ್ಕಳನ್ನು ಬಿಡ್ತೇವೆ. ಆ ಚಿಕ್ಕವು 2-3 ವರ್ಷ ಆದ ಮಕ್ಕಳನ್ನು ಬಿಡ್ತೇವೆ. ಅಜ್ಜಡ ಕೂತು ಕೇಳಿ ಏಪಡು ಸೈಫರಿ ಪಣಿತು ಕೂತು ಕೇಳಿ. ಪಾಪ ಇವರು ಹೇಳಿಕೊಟ್ಟದ್ದನ್ನೇ, ಅಪ್ಪ ಅಮ್ಮ ಹೇಳಿಕೊಟ್ಟದ್ದನ್ನೇ ಮೊಮ್ಮಗು ಹೋಗಿ ಅಜ್ಜನ ಹತ್ರ ಕೇಳುತ್ತೆ. ಅಜ್ಜ ಏನು ಮಾಡ್ತಾನೆ, ಪಾಪ ಮೊಮ್ಮಗು ಬುದ್ಧಿ ಇಲ್ಲ. ಅಜ್ಜನಿಗೆ ಬುದ್ಧಿ ಉಂಟು, ಅಪ್ಪನೇ ಹೇಳಿ ಕಳಿಸಿದ್ದು ಅಂತ. ಆದರೂ ಅಜ್ಜ ಏನು ಮಾಡ್ತಾನೆ, ಪಾಪ ಮೊಮ್ಮಗು ಬುದ್ಧಿ ಇಲ್ಲ ಅಂತ ಹೇಳಿಕೊಂಡು ತಲೆಗೆ ಅಷ್ಟು ತಗೊಳ್ಳೋದಲ್ಲ. ರುದ್ರದೇವರು ರಾಮನ ಹತ್ರ ಹೇಳುವ ಮಾತು, ನಾನು ನಿನ್ನ ಮೊಮ್ಮಗ ಅಂತ ಹೇಳಿಕೊಂಡು. ಮಗ ಬ್ರಹ್ಮ, ಬ್ರಹ್ಮನ ಮಗ ರುದ್ರದೇವರು. ಹಾಗಿರುವಾಗ ಅಜ್ಜ ಮತ್ತು ಮೊಮ್ಮಗ ಒಂದೇ ಆಗಲಿಕ್ಕೆ ಸಾಧ್ಯ ಉಂಟಾ? ಇದು ಕೃಷ್ಣನ ಸಂಕಲ್ಪ. ನನ್ನ ಶಿಷ್ಯನಿಂದ ರುದ್ರದೇವರ ಶಿಷ್ಯನಾದ ಜರಾಸಂಧ ಸತ್ರೆ ಆವಾಗ ಹರಿ ಸರ್ವೋತ್ತಮ ಎನ್ನುವುದು ಸಿದ್ಧ ಆಗುತ್ತೆ. ಜೊತೆಗೆ ವಾಯು ಜೀವೋತ್ತಮ ಎನ್ನುವುದು ಅದರ ಜೊತೆಗೇನೆ ಸಿದ್ಧ ಆಗುತ್ತೆ. ಅದಕ್ಕೋಸ್ಕರ ಯಾರಿಗೋಸ್ಕರ ಕೊಲ್ಲಿಸುವುದು? ಕೃಷ್ಣನಿಗೋಸ್ಕರ ಅಲ್ಲ. ಕೃಷ್ಣನಿಗೋಸ್ಕರ ಅಂತ ಆಗಿದ್ದರೆ ಆವಾಗ ಭೀಮಸೇನ ದೊಡ್ಡವ ಅಂತ ಆಗುತ್ತಿದ್ದ. ಯಾರಿಗೋಸ್ಕರ? ಪಾಂಡವರಿಗೋಸ್ಕರ. ಯಾರಿಗೋಸ್ಕರ? ಧರ್ಮರಾಜನ ಅಪ್ಪನನ್ನು ಎತ್ತರದಲ್ಲಿ ಕೂಡಿಸಬೇಕಾಗಿದೆ. ಕೆಳಗಿದ್ದಾನೆ, ಅವನಿಗೆ ಪ್ರಮೋಷನ್ ಅಲ್ಲ, ಅವನ ಜಾಗಕ್ಕೆ ಹೋಗಬೇಕಾಗಿದೆ. ಪ್ರಮೋಷನ್ ಅಂತ ಇಲ್ಲಿಂದ ಮೇಲೆ ಪ್ರಮೋಷನ್ ಅಂತಲ್ಲ, ಅವನ ಜಾಗಕ್ಕೇನೆ ಅವನನ್ನು ಪಾಂಡುರಾಜನನ್ನು ಸಾಗಿಸಬೇಕಾಗಿದೆ. ಅದು ಮಕ್ಕಳ ಕರ್ತವ್ಯ. ಅದಕ್ಕೋಸ್ಕರ ಏನು ಬೇಕು? ಅಶ್ವಮೇಧ ಬೇಕು.
ಅಶ್ವಮೇಧ ಆಗಬೇಕಾದ್ರೆ ಏನು ಬೇಕು? ರಾಜರುಗಳನ್ನು ಸೋಲಿಸಬೇಕು. ರಾಜರುಗಳಲ್ಲಿ ಮೊದಲಿಗೆ ಯಾರು? ಜರಾಸಂಧ. ಹಾಗಾದರೆ ಜರಾಸಂಧನನ್ನು ಸಂಹಾರ ಮಾಡುವುದು ಯಾರಿಗೋಸ್ಕರ? ಪಾಂಡುರಾಜನಿಗೋಸ್ಕರ. ಯಾರಿಗೋಸ್ಕರ? ಪಾಂಡವರಿಗೋಸ್ಕರ. ಯಾರಿಂದ? ಭೀಮಸೇನ. ಧರ್ಮರಾಜನ ಬಾಯಿಂದ ಈ ಉಸಾಬರಿಯ ಬೇಡ ಅಂತ ಮೊದಲು ಹೇಳಿಸಿಬಿಟ್ಟ. ವಾ, ಕೃಷ್ಣ ಅವನ ಹತ್ರ ಕಲಿಬೇಕು ಅಂತಾರೆ. ಯಾಕೆ? ಧರ್ಮರಾಜನ ಬಾಯಿಂದ ಆಗುವುದಿಲ್ಲ ಅಂತ ಯಾಕೆ ಹೇಳಿಸಿದ? ಅಕಸ್ಮಾತ್ ಧರ್ಮರಾಜ ಸರಿ ಅಶ್ವಮೇಧ ಯಾಗ ಮಾಡೋಣ ಅಂತ ಹೇಳಿಕೊಂಡು ಭೀಮ ಹೋಗೋ ಸಂಹಾರ ಮಾಡಿ ಬಾ ಅಂತ ಕಳಿಸಿದರೆ ಅಶ್ವಮೇಧದ ಅಷ್ಟೂ ಫಲ ಧರ್ಮರಾಜನಿಗೆ ಬರುತ್ತೆ. ಧರ್ಮರಾಜನಿಗೆ ಆ ಫಲವನ್ನು ಜೀರ್ಣಿಸಿಕೊಳ್ಳುವ ತಾಕತ್ತೇ ಇಲ್ಲ. ಯಾರಿಗೆ ತಾಕತ್ತುಂಟು? ಭೀಮನಿಗೆ ತಾಕತ್ತುಂಟು. ಯಾರು ಭೀಮ? ಯಾರು? ಮುಂದಿನ ಜನ್ಮದಲ್ಲಿ ಚತುರ್ಮುಖ ಬ್ರಹ್ಮನ ಜಾಗದಲ್ಲಿ ಕೂಡಲಿಕ್ಕಿರುವವ. ಆ ಚತುರ್ಮುಖ ಬ್ರಹ್ಮನ ಜಾಗಕ್ಕೆ ಹೋಗಬೇಕು ಅಂತಾದರೆ ಅಶ್ವಮೇಧ ಯಾಗ ಮಾಡಬೇಕು. ಮಾಡಿದವರೇ ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯ. ಭೀಮಸೇನ ಮಾಡುವುದಾದರೆ ಭೀಮಸೇನ ಒಬ್ಬನೇ ಮಾಡಬೇಕು. ಅಲ್ಲ ಹನುಮಂತ ಕಪಿ ಮಾಡಲಿಕ್ಕಾಗೋಲ್ಲ, ಮಧ್ವಾಚಾರ್ಯರು ಸನ್ಯಾಸಿ ಮಾಡಲಿಕ್ಕಾಗೋಲ್ಲ. ಆದ್ದರಿಂದ ಮಾಡುವುದಾದರೆ ಭೀಮಸೇನ ಮಾಡಿದರೆ ಆ ಜಾಗದಲ್ಲಿ ಹೋಗಲಿಕ್ಕೆ ಕೂಡಲಿಕ್ಕಾಗುತ್ತೆ. ಕೂಡುವಂಥ ತಾಕತ್ತುಂಟು, ಈಗ ಮಾಡಿಸಬೇಕು. ಧರ್ಮರಾಜ ಹಿಂದೆ ನಿಂತ, ನನ್ನಿಂದ ಆಗೋಲ್ಲ ಅಂತ ಧರ್ಮರಾಜ ಹಿಂದೆ ನಿಂತ. ಆವಾಗ ಭೀಮ ಎದ್ದು ನಿಂತ, ನಾನು ಜರಾಸಂಧನ ಕೊಲ್ತೇನೆಂದ. ಅಶ್ವಮೇಧದ ಯಾಗ ಫಲಪೂರ ಭೀಮಸೇನ. ಇದು ಅರ್ಥೇಶು ಅಭಿಜ್ಞ ಅಂತ ಕೃಷ್ಣನಿಗೆ ಸಂಬಂಧಪಟ್ಟದ್ದು. ಯಾರ್ಯಾರಿಂದ ಯಾವ ಯಾವ ಕೆಲಸವನ್ನು ಯಾವಾಗ ಹೇಗೆ ಮಾಡಿಸಬೇಕು ಎನ್ನುವುದು ಕೃಷ್ಣನಿಗೆ ಗೊತ್ತು. ಇದು ಅರ್ಥೇಶು ಅಭಿಜ್ಞ ಸ್ವರಾಟ್ ಅಂತ ಹೀಗೆ ಭಗವಂತನ ಗುಣಗಳನ್ನು ಹೇಳ್ತಾ ಇನ್ನೂ ಏನು ಮಾಡಿದ ಆ ಭಗವಂತ? ತೇನೇ ಬ್ರಹ್ಮ ಹೃದಯ ಆದಿ ಕವಯೇ. ಮಕ್ಕಳನ್ನು ಪಡೆದ, ಮಗನನ್ನು ಪಡೆದು ಪ್ರಾಯಶಃ ಆ ಭಾಗವತವನ್ನು ನೋಡಿಯೇ ಒಬ್ಬ ಹಾಡು ಮಾಡಿದ್ದು, ಶಾಲೆಯ ಮಕ್ಕಳಿಗೆ ಅಂತ ಹಾಡು ಮಾಡಿದ್ದು. ಮನೆಯೇ ಮೊದಲ ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು, ಘನತೆಯಿಂದ ಅವರು ಬಾಳುವರು. ಜುಜುಬಿಯಾಗಿ ಬದುಕುವುದಲ್ಲ, ಘನತೆಯಿಂದ ಅವರು ಬಾಳುವರು ಎನ್ನುತ್ತಾ ನುಡಿವರು. ಈಗ ಮಕ್ಕಳನ್ನು ಹಡೆದ ಕೂಡಲೇ ಗರ್ಭಿಣಿ ಹಾಕಿದ್ವಿ, ಶಾಲೆ ಹುಡುಕ್ತಾ ಹೋಗ್ತೇವೆ. ನಾನು ಮಕ್ಕಳಿಗೆ ಮನೆಯಲ್ಲೇ ಪಾಠಶಾಲೆ ತಯಾರು ಮಾಡಿ ಬೇಬಿ ಸಿಟ್ಟಿಂಗ್ ಅಂತೆ, ಮತ್ತು ನರ್ಸರಿ ಅಂತೆ, ಮತ್ತು LKG UKG ಅಂತೆ, ಮತ್ತು ಮಗು ಹೆಚ್ಚಿನ ಅಭ್ಯಾಸಕ್ಕೆ ಪರದೇಶಕ್ಕೋ ಟ್ರಂಪಿನ ಊರಿಗೋ ಎಲ್ಲಿಗೂ ಹೋಗುತ್ತೆ. ಅಪ್ಪಮ್ಮನ ಬಳಿಯಲ್ಲಿ ಮಕ್ಕಳೇ ಇರೋಲ್ಲ. ಭಗವಂತ ಹಾಗೂ ಮಾಡಿಲ್ಲ. ಮಗನನ್ನು ಹಡೆದ, ಚತುರ್ಮುಖ ಬ್ರಹ್ಮನನ್ನು ಮಗನನ್ನಾಗಿ ಹಡೆದು ಅವನಿಗೆ ಪಾಠ ತಾನೇ ಮಾಡಲಿಕ್ಕೆ ಶುರು ಮಾಡಿದ. ತೇನೇ ಬ್ರಹ್ಮ. ತೇನೆ ಅಂದರೆ ವಿಸ್ತಾರ ಮಾಡಿದ ಅಂತ ಅರ್ಥ, ಚೆನ್ನಾಗಿ ಹೇಳಿದ ಅಂತ ಅರ್ಥ, ಅವನಿಗೆ ಅರ್ಥ ಆಗುವಂತೆ ಹೇಳಿದ ಅಂತ ಅರ್ಥ. ತೇನೆ ಬ್ರಹ್ಮ ಶಬ್ದಕ್ಕೆ ವೇದ ಅಂತ. ನಮಗೆ ಗೊತ್ತು ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ ಅಂತ ಒಂದೇ ಗೊತ್ತು. ಅದಕ್ಕಂದ್ರೆ ಬ್ರಹ್ಮ ಶಬ್ದಕ್ಕೆ ತುಂಬ ಅರ್ಥ ಉಂಟು. ಒಂದರ್ಥ ವೇದ ಅಂತಲೂ ಅರ್ಥ ಉಂಟು. ಯಾವುದು ನಮ್ಮನ್ನು ಬೆಳೆಸ್ತದೋ ಅದಕ್ಕೆ ಬ್ರಹ್ಮ ಅಂತ ಹೆಸರು. ಬ್ರಹ್ಮತಿ ಬ್ರಹ್ಮಯತಿ. ಬ್ರಹ್ಮಯತಿ ಅಂದರೆ ಬೆಳೆಸುವುದು ಅಂತ ಅರ್ಥ. ಯಾವುದು ನಮ್ಮನ್ನು ಬೆಳೆಸ್ತದೋ ಅದಕ್ಕೆ ಬ್ರಹ್ಮ ಅಂತಂದರು. ಚತುರ್ಮುಖ ಬ್ರಹ್ಮ ನಮ್ಮನ್ನು ಬೆಳೆಸ್ತಾನೆ, ಭಗವಂತ ನಮ್ಮನ್ನು ಬೆಳೆಸ್ತಾನೆ. ವೇದಗಳು ನಮ್ಮನ್ನು ಬೆಳೆಸ್ತವೆ, ಆಧ್ಯಾತ್ಮಿಕವಾಗಿ ಬೆಳೆಸ್ತವೆ, ದೈಹಿಕವಾಗಿ ಅಲ್ಲ, ಆಧ್ಯಾತ್ಮಿಕವಾಗಿ ಬೆಳೆಸ್ತವೆ. ಆದ್ದರಿಂದ ವೇದಗಳನ್ನು ಬ್ರಹ್ಮ ಅಂತ ಕರೆದರು. ಭಗವಂತ ತಾನು ಚತುರ್ಮುಖ ಬ್ರಹ್ಮನನ್ನು ಮಗನನ್ನಾಗಿ ಪಡೆದು, ಇನ್ನೂ ಪುಟ್ಟ ಮಗು, ಮೊನ್ನೆನೇ ನೋಡಿದ್ದೆವು, ಇನ್ನೂ ನಾಭಿ ಬಳ್ಳಿಗೆ ಕತ್ತರಿ ಹಾಕಿಲ್ಲ, ಇನ್ನೂ ಪುಟ್ಟ ಮಗು. ಆ ಪುಟ್ಟ ಮಗುವಿಗೆ ಆರಂಭದಲ್ಲೇ ಚತುರ್ಮುಖ ಬ್ರಹ್ಮನಿಗೆ ಭಗವಂತ ವೇದೋಪದೇಶ ಮಾಡಲಿಕ್ಕೆ ಶುರು ಮಾಡಿದ, ಪಾಠ ಮಾಡಲಿಕ್ಕೆ ಶುರು ಮಾಡಿದ. ಹೇಗೆ? ಕಾಟಾಚಾರಕ್ಕ ಹೃದ ಅಂತಂದರೆ ಪ್ರೀತಿಯಿಂದ. ಯಾವಾಗಲೂ ಗುರುಗಳು ಶಿಷ್ಯರಿಗೆ ಪ್ರೀತಿಯಿಂದ ಕೊಟ್ಟರೆ ಮಾತ್ರ ಶಿಷ್ಯರಿಗೆ ಫಲಿಸ್ತದೆ ಅಂತ. ಆದ್ದರಿಂದ ನಮ್ಮ ಈಗಿನ ಶಾಲೆಯ ವಿದ್ಯಾರ್ಥಿಗಳು ವಿದ್ಯೆ ಸಂಪಾದನೆ ಮಾಡ್ತಾರೆ, ಪೂರಾ ನೈವೇದ್ಯಕ್ಕೆ ಮಾತ್ರ ಆಯಿತು ವಿನಃ ವಿನಯಕ್ಕೆ ಕಾರಣನೇ ಆಗಿಲ್ಲ. ತುಂಬ ಓದ್ತಾವೆ ನಮ್ಮ ಮಕ್ಕಳು, ಡಬಲ್ ಗ್ರ್ಯಾಜುಯೇಷನ್ ಅಂತೆ ಗ್ರಾಚಾರ ಅವುಗಳು. ಅದೇ ಏನು ನೈವೇದ್ಯಕ್ಕೆ ಆಯಿತು ಆ ವಿದ್ಯೆ ವಿನಃ ವಿನಯಕ್ಕೆ ಕಾರಣ ಆಗಿಲ್ಲ. ಪ್ರಾಯಶಃ ಡಬಲ್ ಗ್ರ್ಯಾಜುಯೇಷನ್ ಆದವನಲ್ಲಿ ಒಂದು ಚೀಲ ಕೊಟ್ಟು, ಒಂದು 10 ರೂಪಾಯಿ ಕೊಟ್ಟು ಸಂತೆಗೆ ಹೋಗಿ ಒಂದು ತರಕಾರಿ ತಾ ಅಂತ ಹೇಳಿ, ಅದು ಅಮ್ಮನ ಹತ್ರ ಹೇಳುತ್ತೆ, ಅಮ್ಮ ಯಾಕೆ ಉಸಾಬರಿ ಹೋಟ್ಲಿಗೆ ಹೋಗೋಣ. ಅದಕ್ಕಂದ್ರು ನಮಗೆ ಅಂತಹ ಒಳ್ಳೆಯ ಮಕ್ಕಳು ಬೇಕು,
ನಮ್ಮ ಪ್ರೀತಿ ಪಾತ್ರರಾಗುವ ಮಕ್ಕಳು ಬೇಕೋ ಭಾಗವತದ ಮೊದಲನೇ ಶ್ಲೋಕವನ್ನು ತೇನೇ ಬ್ರಹ್ಮ ಹೃದಯ ಮನಪೂರ್ವಕವಾಗಿ ಕೊಟ್ಟ ಅಂತೆ. ನಮ್ಮಲ್ಲಿ ಹಿರಿಯರೊಂದು ಹೇಳಿದ ಕ್ರಮ ಉಂಟು. ಒಂದು ಪಾಠ ಮಾಡಿದ್ದು, ಪಾಠ ಅಂತಂದರೆ ತಲೆಗೆ ಆಹಾರ ಅಂತೆ, ಅನ್ನ ಅಂತಂದರೆ ಹೊಟ್ಟೆಗೆ ಆಹಾರ ಅಂತೆ. ಹೊಟ್ಟೆಗೂ ಆಹಾರ ಬೇಕು, ತಲೆಗೂ ಆಹಾರ ಬೇಕು. ಹೊಟ್ಟೆಗೆ ಆಹಾರ ಮೊದಲು, ಆಮೇಲೆ ತಲೆಗೆ ಆಹಾರ. ಆ ತಲೆಗೆ ಆಹಾರ ಕೊಡುವಾಗ ತುಂಬ ಕಾರಣಗಳನ್ನು ಕೊಡ್ತಾರೆ. ವಾತಾವರಣ ಹೇಗಿರಬೇಕು. ಮೊದಲು ಏನು ಬೇಕಾದದ್ದು ಅಂತಂದರೆ ಅಧ್ಯಾಪಕರಲ್ಲಿ ಪ್ರಿಪರೇಷನ್ ಅಂತ. ಪ್ರಿಪರೇಷನೇ ಇಲ್ಲ. ದಡ 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 ಅಂತ ಬಸ್ಸಲ್ಲಿ ಹಿಡ್ದ ತರಗತಿಗೆ ನುಗ್ಗಿದ. ಅಲ್ಲ, ಮಕ್ಕಳು ಪ್ರಶ್ನೆ ಕೇಳಿದರೆ ಮೊದಲೇ ತಾಕೀತು ಮಾಡಿದ್ದಾನೆ. ಯಾವುದೇ ಮಗು ಮಧ್ಯದಲ್ಲಿ ಡೌಟ್ಸ್ ಕೇಳಬಾರ್ದು ಅಂತ ಮೊದಲೇ ತಾಕೀತು ಮಾಡಿರ್ತಾನೆ. ಅದರಿಂದ ಶಂಕ ಊದಿದ, ಹೊರಟಿಲ್ಲ. ವಿವಕ್ಷಿತಾರ್ಥ ತತ್ವಜ್ಞಾನಂ. ನನ್ನ ಗುರುಗಳು ಆ ನಿಟ್ಟಿನಲ್ಲಿ ಭಾರಿ ಅಂತಂದರೆ ಅಬ್ಬಾ. ಪ್ರಿಪರೇಷನ್ ಇಲ್ಲದೆ ಅಧ್ಯಾಪಕ ತರಗತಿಗೆ ಪ್ರವೇಶ ಮಾಡಬಾರದು ಅಂತ ನನ್ನ ವಿಭುದೇಶ ತೀರ್ಥರದ್ದು ತಾಕಿತ್ತು. ಆದರೆ ಅವರು ಮಧ್ಯೆ ಅದರಿಂದ ಟೆಸ್ಟ್ ಮಾಡುವುದು ಉಂಟು. ವಿಜ್ಞಾನ ಗಂಟಾಗುವಾಗ ಪೂರ್ಣಪ್ರಜ್ಞ ಕಾಲೇಜಿಗೆ ನುಗ್ಗಿದ್ರು. ಬೆಲ್ಲಾಗುವಾಗಲೇ ನುಗ್ಗಿದ್ರು. ಯಾಕೆ? ಬೆಲ್ಲಾಗುವ ತನಕ ಅಧ್ಯಾಪಕರು ಟೀಚರ್ಸ್ ರೂಮಿಂದ ಹೊರಡೋರು. ಬೆಲ್ ಆದಮೇಲೆ ಹೊರಡ್ತಾರೆ. ಅವರು ತಮ್ಮ ಕೊಠಡಿಗೆ, ತಮ್ಮ ಕ್ಲಾಸ್ ರೂಮ್ಗೆ ಹೋಗುವಾಗ ಗುರುಗಳು ಎದುರುಗಳು. ಅವಾಗ ಪ್ರಿಪರೇಷನ್ ಮಾಡದ ಅಧ್ಯಾಪಕ ಬೆವರ್ ತಮಿಳೆಂದು ಶಾರದಾ ಮೂಳೆ ಪಾಡ್ಬೇಕು ಅಂತ ಹೇಳಿ ಅಲ್ಲೇ ಎಲ್ಲರ ಹತ್ರನೂ ಯಾವ ದಿವಸನೂ ಕೇಳೋಲ್ಲ. ಅಪರೂಪಕ್ಕೊಮ್ಮೊಮ್ಮೆ ಒಬ್ಬ ಅಧ್ಯಾಪಕನ ಹತ್ರ ಕೇಳಿ, ಇವತ್ತೇನು ಪಾಠ ಮಾಡ್ತೀನಿ, ಇವತ್ತಿಂಥ ಪಾಠ ಅಂತ. ಸ್ವಲ್ಪ ಬುದ್ಧಿವಂತ ಅಧ್ಯಾಪಕ ಆದರೆ ಹಿಂದಿನ ದಿವಸದ ಪಾಠವನ್ನೇ. ಅಷ್ಟಕ್ಕೂ ಗುರುಗಳು ಬಿಡೋಲ್ಲ. ಅವ ಸರಿ ಹೇಳ್ತಾನ ತಪ್ಪು ಹೇಳ್ತಾನಂತ ಅವನ ಹಿಂದೆನೇ ಕ್ಲಾಸ್ ರೂಮ್ಗೆ ಹೋಗ್ತಿದ್ದ. ಯಾವ ಪಾಠ ಮಾಡ್ತಾನೆ ನೋಡಬೇಕು. ವಿದೌಟ್ ಪ್ರಿಪರೇಷನ್, ಪೂರ್ವಾವಲೋಕನ ಅಂತ ಇದನ್ನು ಹೇಳ್ತಾರೆ. ನಿಮಗೊಮ್ಮೊಮ್ಮೆ ತೋರುತ್ತೆ ಸ್ವಾಮಿಗಳಾಂಡ ಭಾರಿ ಎಡ್ಡೆ ಅಂತ. ಸ್ವಾಮಿಗಳಾದರೆ ತುಂಬ ಒಳ್ಳೆಯದು ನಿಮಗೆ ತೋರುತ್ತೆ. ಯಾಕೆ? ಒಂದಷ್ಟು ಕಾಣಿಕೆ ದಬ ದಬ ಅಂತ ಬೀಳುತ್ತೆ, ಊಟ ಮೊದಲೇ ಇರುತ್ತೆ, ಒಂದಷ್ಟು ಜನ ನಮಸ್ಕಾರ ಮಾಡ್ತಾರೆ. ಅದರಿಂದ ಸ್ವಾಮಿಗಳಾದರೆ ತುಂಬ ಒಳ್ಳೆಯದಪ್ಪ ಅಂತ ತೋರುತ್ತೆ. ಉಪನ್ಯಾಸಕ್ಕೆ ಬನ್ನಿ, ಆವಾಗ ಗೊತ್ತಾಗುತ್ತೆ. 1 ಗಂಟೆ ಇಲ್ಲಿ ಕೊರಿಬೇಕು ಅಂತಾದರೆ 4 ಗಂಟೆ ಆ ಪುಸ್ತಕ ಈ ಪುಸ್ತಕ ಅಂತ ನೋಡ್ತಿರ್ತೇನೆ. ಆದರೂ ಇಲ್ಲಿಗೆ ಬಂದಾಗ ಮರ್ತು. ಆದ್ದರಿಂದ ಒಂದು ಮಾತು ಸಮಾಜಕ್ಕೆ ಹೇಳಬೇಕು ಅಂತಾದರೆ ನಾವು ಮೊದಲು ಸಿದ್ಧರ. ಅದನ್ನು ಏನು ಅಂತ ಕರ್ತೇವೆ? ವಿವಕ್ಷಿತ ಅರ್ಥ ತತ್ವಜ್ಞಾನ. ತತ್ವಜ್ಞಾನ ಶಬ್ದಕ್ಕೆ ಸರಿಯಾದ ತಿಳುವಳಿಕೆ. ಏನು ಹೇಳಬೇಕು ಅನ್ನೋ ಅದರ ಬಗ್ಗೆ ಸರಿಯಾದ ತಿಳುವಳಿಕೆ ಅಂತಂದರು. ಮತ್ತು ಅದರಲ್ಲಿ ಒಂದು ವಕ್ತೃ ಪ್ರೇಮ ಆಸ್ಪದತ್ವ. ಯಾರು ಪಾಠ ಮಾಡ್ತಾನೋ ಅವನ ಪ್ರೀತಿಗೆ ಪಾತ್ರರಾಗಿರಬೇಕಂತೆ ವಿದ್ಯಾರ್ಥಿಗಳು. ಪ್ರೀತಿಗೆ ಪಾತ್ರರಾಗುವ ರೀತಿಯಲ್ಲಿ ವಿದ್ಯಾರ್ಥಿಗಳು ವರ್ತನೆ ಮಾಡಬೇಕು. ನಮ್ಮ ವಿದ್ಯಾರ್ಥಿಗಳು ಇದ್ದಾರೆ, ವಿದ್ಯಾರ್ಥಿಗಳನ್ನು ದೂರುವಂತಿಲ್ಲ, ವಿದ್ಯಾರ್ಥಿಗಳು ಚೆನ್ನಾಗಿಯೇ ಇರ್ತಾರೆ. ಇವ ಅಧ್ಯಾಪಕ ಹೇಗೆ ಕೊಡ್ತಾನೋ ಅದಕ್ಕೆ ಅನುಗುಣವಾಗಿ ವಿದ್ಯಾರ್ಥಿಗಳು ಸ್ಪಂದಿಸ್ತಾರೆ. ಆ ವಿದ್ಯಾರ್ಥಿ ಚೆನ್ನಾಗಿ ಪಾಠ ಮಾಡುವವ ಅಂತಂದರೆ ಅವನ ಬಟ್ಟೆ ಬರೆಗಳು ಹರಿದದ್ದಿದ್ದರೂ ಕೂಡ ನಮ್ಮ ವಿದ್ಯಾರ್ಥಿಗಳು ಗಮನ ಮಾಡುತ್ತಾರೆ. ಒಳ್ಳೆಯ ಅಧ್ಯಾಪಕರು ಒಳ್ಳೆಯ ಪಾಠ ಮಾಡ್ತಾರೆ. ಮತ್ತು ಪಾಠ ಒಳ್ಳೆ ಮಾಡದೆ ನೀವು ಸೂಟು ಬೂಟು ಬಾರಿ ಇಸ್ತ್ರಿ ಹಾಕಿದ ಪ್ಯಾಂಟ್ ಹಾಕ್ಕೊಂಡು ಬಂದರೆ ಮೂಡೆ ಅಂತ ಅಂದುಬಿಡ್ತಾರೆ. ಆ ಮೂಡೆ ಹಾಗೆ ಇರುವುದು. ಇದರಿಂದ ನಮ್ಮ ಮಕ್ಕಳು ನಿಜವಾಗಿಯೂ ಕೂಡ ಚೆನ್ನಾಗಿರ್ತಾರೆ. ಆದ್ದರಿಂದ ಇರುವುದು ವಿದ್ಯಾರ್ಥಿಗಳ ಪ್ರೀತಿಯನ್ನು ಸಂಪಾದನೆ ಮಾಡುವುದು ಇರುವುದು ಅಧ್ಯಾಪಕನ ಕೈಯಲ್ಲಿ. ಅದರಿಂದ ವಕ್ತೃ ಪ್ರೇಮಾಸ್ಪದತ್ವ ಎನ್ನುವುದು ಕೂಡ ಒಂದು. ಆ ದೃಷ್ಟಿಯಲ್ಲಿ ಅದೇ ಮನೆಯ ಮೊದಲು ಪಾಠಶಾಲೆ, ಜನನಿಯೇ ತಾನು ಮೊದಲ ಗುರು. ಆ ದೃಷ್ಟಿಯಲ್ಲಿ ಭಗವಂತ ಅಪ್ಪನ ಸ್ಥಾನದಲ್ಲಿ ಇದ್ದುಕೊಂಡು ಮಗನಾಗಿರತಕ್ಕಂಥ ಚತುರ್ಮುಖ ಬ್ರಹ್ಮನಿಗೆ ತೇನೇ ವಿಸ್ತಾರವಾಗಿ ಹೇಳಿದಂತೆ ಬ್ರಹ್ಮ ವೇದಗಳನ್ನು ವಿಸ್ತಾರವಾಗಿ ಹೇಳಿದ. ಹೇಗೆ? ಪ್ರೀತಿಪೂರ್ವಕವಾಗಿ ಹೇಳಿದ. ಹಿಂದಿನ ಕಾಲದಲ್ಲೆಲ್ಲ ಹಾಗೆ ಅಲ್ವೋ, ಏನು ಪಾಠ ಕಮ್ಮಿ, ಆ ಕೆಲಸ ಮಾಡು ಈ ಕೆಲಸ ಮಾಡು, ಅದು ಮಾಡು ಇದು ಮಾಡು ಅಂತಲೇ ಅಧ್ಯಾಪಕರು ವಿದ್ಯಾರ್ಥಿಗಳಿಗೆ ಹೇಳ್ತಿದ್ದಾರೆ. ಹೋಗು ಕಾಡಿಗೆ ಹೋಗಿ ಸೊಪ್ಪು ತಾ, ಹೋಗು ಆಕಳನ್ನು ಮೇಯಿಸ್ಕೊಂಡು ಬಾ, ಹೋಗು ಆ ಗದ್ದೆಗೆ ನೀರು ಕಟ್ಟಿ ಬಾ. ನೋಡೋಣ ಈಗಿನ ಮಕ್ಕಳ ಹತ್ರ ಹೇಳಿ, ತಪ್ಪನ್ನು ಮೈಸೂಡಿ ಪತ್ತೊಂದು ಶಾಲೆಗೆ ಬರ್ತದೆ. ಯಾವಾಗ ಗುರು ಶುಶ್ರೂಷ ಅಂತ ತಪ್ಪಿತೋ ಆವಾಗಲೇ ಗುರು ಶಿಷ್ಯರ ಸಂಪರ್ಕನ ತಪ್ಪಿತು. ಅದಕ್ಕೆ ಸರಿಯಾಗಿ ನಮ್ಮ ಅಪ್ಪ ಅಮ್ಮನೂ ಇದ್ದಾರೆ. ಹೌದಾ, ನಿನ್ನ ಹತ್ರನೇ ಕಸ ಗುಡಿಸಿದ್ರ ಶಾಲೆಯಲ್ಲಿ ಮಾಡುತ್ತೇನೆ ಆ ಟೀಚರಿಗೆ.
ಮಗುವೇನಾದರೂ ತಪ್ಪು ಮಾಡಿದಾಗ ಹೋಗು ನಿನ್ನ ಅಪ್ಪಮ್ಮನನ್ನು ಕರ್ಕೊಂಡು ಬಾ ಅಂತ ಟೀಚರು ಮಗುವಿಗೆ ಹೇಳಿಬಿಟ್ರೆ ಗ್ರಹಚಾರ, ಆ ಮಗುವಿಗೆ ಅಪ್ಪಮ್ಮ ತುಂಬ ಸಿಗ್ತಾರೆ ರಸ್ತೆಯಲ್ಲಿ, ಯಾರನ್ನೂ ಕರ್ಕೊಂಡು ಹೋಗಿ. ಅದರಿಂದ ಅಧ್ಯಾಪನ ವೃತ್ತಿ ಉಂಟಲ್ಲ, ಕತ್ತಿಯ ಅಲಗಿನ ಮೇಲೆ ನಡೆಯುವಂತೆ ಒಂದು ರೀತಿಯಲ್ಲಿ ಪರ್ತೆ ಕತ್ತಿ ಉಂಟಲ್ಲ, ಆಯಿತು ಮಿತ್ತು ನಡತಿಲಕ ಒಂದು ರೀತಿಯಲ್ಲಿ. ಅದರಿಂದ ಹೃದಯ ಆಗ ಆ ಬ್ರಹ್ಮನಿಗೆ ಮನಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ತಾನು ವಿದ್ಯೆಯನ್ನು ಧಾರೆ ಎರೆದ. ತೇನೇ ಬ್ರಹ್ಮ ಹೃದಯ, ಯಾರಿಗೆ ಆದಿ ಕವೈ ಅಂದರೆ ಫಂಡಮೆಂಟಲ್ ಸ್ವಲ್ಪ ಉಂಟು ಅವನಲ್ಲಿ, ಆ ಬ್ರಹ್ಮನಲ್ಲಿ. ಆದ್ದರಿಂದ ಎತ್ತರದ ತರಗತಿಯ ಪಾಠಗಳು ಅದನ್ನು ಚೆನ್ನಾಗಿ ಮಾಡಿದ. ಆದ್ದರಿಂದ ಈ ವಿದ್ಯಾರ್ಥಿ ಚೆನ್ನಾಗಿ ಗ್ರಹಣ ಮಾಡಿದ. ಹೊರತು 1ನೇ ತರಗತಿಯಿಂದ 9ನೇ ತರಗತಿ ತನಕ ಪಾಸ್ ಪಾಸ್ ಪಾಸ್, 9ನೇ 10ನೇ ತರಗತಿಗಾಗುವಾಗ 2 1 2 2 4 ಅಂತ ಶುರು. ಅಷ್ಟ ತನಕ ಯಾವ ಮಗುವು ಬೇಡ, ಎಂಥದ್ದು ಬೇಡ. ಇದು ಹಾಗಲ್ಲ, ಆರಂಭದಿಂದಲೇ ಉತ್ತೀರ್ಣನೋ ಅನುತ್ತೀರ್ಣನೋ ಕ್ರಮ ಪ್ರಕಾರ ನೋಡಿಕೊಂಡು ಅದು ರುಜುಗುಣ. ಆರಂಭದಲ್ಲಿ ಏನಾಗಿದ್ದರು? ವಾಯುದೇವರಾಗಿದ್ದಾಗ ಒಳ್ಳೆ ಅಧ್ಯಯನ, ಒಳ್ಳೆಯ ಸೇವೆ ಮಾಡಿದ್ದಾರೆ. ಆದ್ದರಿಂದ ಅಲ್ಲಿ ಪರೀಕ್ಷೆಗೆ ಒಳಗಾಗಿ 35 ಜಾಸ್ತಿ ಅಂಕ ಪಡೆದದ್ದು, 25 ಅಲ್ಲ, ಅಂಕವನ್ನು ಕೆಳಗಿಳಿಸಿದ್ದಲ್ಲ, 35ಕ್ಕಿಂತ ಜಾಸ್ತಿ ಅಂಕ ಪಡೆದು ಈಗ ಬ್ರಹ್ಮನಾಗಿ ಕೂತ. ಆದ್ದರಿಂದ ಹೇಳಿರತಕ್ಕಂಥ ಪಾಠವನ್ನು ಚೆನ್ನಾಗಿ ಗ್ರಹಣ ಮಾಡಿದ. ಅದನ್ನೇ ಆದಿ ಕವಯೇ. ಕವಿ ಅಂತ ಯಾರನ್ನು ಕರೀತಾರೆ ಗೊತ್ತಾ? ನಮ್ಮಲ್ಲೀಗ ಕವಿಗಳಿದ್ದಾರೆ, ಕನ್ನಡದ ಕವಿಗಳು ಅಂತ ಕರೀತಾರೆ. ಅಸಂಬದ್ಧ ಏನೇನೇನೋ ಒಂದು ಪ್ರಾಸಬದ್ಧವಾಗಿ 4 ಹಾಡಿದರೆ ಸರಿ ಕವಿ ಅಂತಾಗಿಬಿಟ್ಟು, ಬೇಕಿದ್ರೆ ಒಂದು ಭಾರತ ದೇಶಕ್ಕೆ ಸ್ವಲ್ಪ ಸಖತ್ ಬೈದರೆ ಸರಿ ಇನ್ನೂ ಸ್ವಲ್ಪ ದೊಡ್ಡ ಕವಿ ಅಂತಾಗಿಬಿಡ್ತಾನೆ ಅವ. ಕವಿ ಇವರೆಲ್ಲ ಕಾ ಅಂತ ಹೇಳುವುದು. ನಮ್ಮಲ್ಲಿ ಕವಿ ಅಂದರೆ ಏನು ಗೊತ್ತಾ? ಕೂ ಅಂತ ಹೇಳುವುದು ನಮ್ಮಲ್ಲಿ ಕವಿ. ಕಾ ಅಂತ ಹೇಳೋದು ಯಾರು? ಕೂ ಅಂತ ಹೇಳೋದು ಯಾರು? ಯದ್ಯಪಿ ಬಣ್ಣ ಎರಡೂ ಒಂದೇ ಆದರೂ ಕೂಡ ಕೂ ಅಂತ ಹೇಳೋದು ವಸಂತ ಮಾಸದಲ್ಲಿ ಯಾವಾಗಲೂ ಕಿರಿಚಾಡು ಅಲ್ಲ. ಅನ್ನತಕ್ಕಂಥದ್ದು 24 ಗಂಟೆಯೂ ಕಿರಿಚಾಡ್ತಾನೆ ಇರುತ್ತೆ. ಅದೇ ರೀತಿಯಲ್ಲಿ ಈಗಿನ ನಿಮ್ಮ ಲೋಕದ ಕವಿಗಳು 24 ಗಂಟೆ 12 ತಿಂಗಳು ಕಿರಿಚಾಡ್ತಾ ಇರ್ತಾರೆ. ಆದರೆ ಕವಿಗಳು ಕೂ ಅಂತ ಹೇಳತಕ್ಕಂಥವ್ರು ವಸಂತ ಮಾಸದಲ್ಲಿ ಮಾತ್ರ ಕೂ ಅಂತ ಹೇಳಿ. ನಮ್ಮ ಚತುರ್ಮುಖ ಬ್ರಹ್ಮ ಅಂತವ. ಸುಮ್ಮನೆ ಎಲ್ಲರನ್ನು ಬಂದು ವಾಯುದೇವರು ಮಧ್ವರು ಎಲ್ಲರನ್ನು ಬಂದು ಬನ್ನಿ ಕೂತ್ಕೊಳ್ಳಿ ಪಾಠ ಮಾಡ್ತೇನೆ, ಯಾರಿಗೆ ಪಾಠ ಕೇಳಬೇಕು ಅಂತ ಮನಸ್ಸುಂಟು ಅವರಿಗೆ ಮಾತ್ರ ಮಾಡ್ತಿದ್ರಂತೆ. ನಾ ಪೃಷ್ಟ ಕಸ್ಯಚಿತ್ ಬ್ರೂಯಾತ್ ಅಂತ ಒಂದು ಮಾತು. ಪಾಠ ಮಾಡಿ ಅಂತವ ಹೇಳದೆ ನಾವು ಪಾಠ ಮಾಡಬಾರ್ದಂತೆ. ಯಾಕೆ? ಅವರಿಗೆ ಪಾಠ ಕೇಳಲಿಕ್ಕೆ ಖುಷಿ ಉಂಟು ಅನ್ನೋ ಯಾರಿಗೆ ಗೊತ್ತು? ಅವ ಪಾಠ ಮಾಡಿ ಅಂತ ಹೇಳಿದ ಅವನಿಗೆ ಖುಷಿ ಉಂಟು ಅಂತ ಅರ್ಥ. ಅಂಥವರಿಗೆ ಮಾತ್ರ ಹೇಳಬೇಕು. ಆದರೆ ಅವರನ್ನು ಆದಿ ಕವಿ ಅಂತ ಕರೆದ್ರು. ಭಗವಂತನ ಮುಂದೆ ಬಂದು ಕೂತ್ಕೊಂಡು ಕೂಂತಂದ ಭಗವಂತ ಅವನಿಗೆ ಪಾಠ ಮಾಡಲಿಕ್ಕೆ ಶುರು ಮಾಡಿದ. ತೇನೇ ಬ್ರಹ್ಮ ಹೃದಯ ಯಹ ಆದಿ ಕವಯೇ. ಇದು ಭಗವಂತನ ಲಕ್ಷಣ. ಇಷ್ಟೇನಾ ಅಂತ ಕೇಳಿದ್ರು. ಇನ್ನೂ ಉಂಟು ಅಂತಂದ್ರು. ಏನು? ಇಷ್ಟು ದೇವರನ್ನು ತಿಳ್ಕೊಂಡ್ರೂ ಕೂಡ ಒಂದೊಂದು ಸಂದರ್ಭದಲ್ಲಿ ಜಾರಿ ಬೀಳ್ತಾರೆ. ದೇವರ ಬಗ್ಗೆ ಜಾರಿ ಇಷ್ಟು ತಿಳ್ಕೊಂಡಿರ್ತಾರೆ, ಕೆಲವು ಸಂದರ್ಭದಲ್ಲಿ ದೇವರ ಬಗ್ಗೆ ಜಾರಿ ಬೀಳ್ತಾರೆ. ಅಂದರೆ ಒಂದು ಉದಾಹರಣೆ, ನಾವೆಲ್ಲ ದೇವರ ಬಗ್ಗೆ ತುಂಬ ತಿಳ್ಕೊಂಡವರಲ್ವ. ನಮ್ಗೆ ಗೊತ್ತು ದೇವರು ಎಲ್ಲ ಕಡೆ ಇದ್ದಾನೆ. ಯಾರು ಪ್ರಹ್ಲಾದನೆ ಹೇಳಿದ್ದಾನೆ ಹಿರಣ್ಯಕಶಿಪುವಿನ ಮೂಲಕ, ದೇವರು ಸರ್ವತ್ರ ವ್ಯಾಪ್ತ, ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ಅಣುವಾಗಲಿ, ರೇಣುವಾಗಲಿ, ತೃಣ ಆಗಲಿ, ಕಾಷ್ಟ ಆಗಲಿ, ಪ್ರತಿಯೊಂದರಲ್ಲಿಯೂ ಕೂಡ ಭಗವಂತ ತುಂಬಿದ್ದಾನೆ. ತತ್ ಸೃಷ್ಟ ತದೇವ ಅನುಪ್ರಾವಿಶ. ಒಂದು ವಸ್ತುವನ್ನು ಸೃಷ್ಟಿ ಮಾಡ್ತಾನೆ, ಅದರ ಅಸ್ತಿತ್ವಕ್ಕೋಸ್ಕರ ಅದರ ಒಳಗೆ ಭಗವಂತ ಪ್ರವೇಶ ಅಂತೂ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ನಾವು ತಿಳ್ಕೊಂಡದ್ದು. ನಮ್ಮ ರಕ್ಷಣೆಗೆ ದೇವರು ಇರುವುದು ಅಂತೂ ತಿಳ್ಕೊಂಡದ್ದು. ಹುಟ್ಟಿಸಿದ ದೇವತಾ ಹೊಣೆಗಾರನಾಗಿರಲು ಅಂತ ಭಜನೆ ಮಾಡಿದ್ದು ಎಲ್ಲಿ ಯಾವುದೋ ಒಂದು ಭಜನಾ ಮಂದಿರದಲ್ಲಿ ಕೂತ್ಕೊಂಡು ಗಂಟೆ 8 ಆಯಿತು, 8:15 ಆಯಿತು, ಭಜನೆ ನಿಲ್ಲುವ ಹಂತದಲ್ಲಿಲ್ಲ. ಆವಾಗ ಈ ಹಾಡನ್ನು ಹಾಡಿದವ ಹುಟ್ಟಿಸಿದ ದೇವತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯವಿಲ್ಲ ಅಂತ ಗಟ್ಟಿಯಾಗಿ ಹಾಡಿದ್ದಾನೆ. 8:15 ಆಯಿತು, ಭಜನೆ ಮಂಗಳಾಗ್ತಾ ಇಲ್ಲ. ಆವಾಗ ಮತ್ತೊಬ್ಬರ ತಂದ, ನಾನು ಒಬ್ಬನೇ ಹೋಗಬೇಕು ಮನೆಗೆ, ಭಯ ಆಗುತ್ತೆ, ಆದ್ದರಿಂದ ಭಜನೆ ನಿಲ್ಲಿಸಿ. ಇಷ್ಟ ತನಕ ಹಾಡಿದ್ದೇನು? ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯವಿಲ್ಲ, ಆದರೆ ಮನೆ ಹೋಗಲಿಕ್ಕೆ ಮಾತ್ರ ಸಂಶಯ ಉಂಟು. ಮುಹ್ಯಂತಿಯಂ ಸೂರಯ. ಸಾಮಾನ್ಯ ಜನರಲ್ಲ, ತಿಳಿದಂಥ ಪಂಡಿತರೂ ಕೂಡ ಮೋಹಗೊಳ್ಳುತ್ತಾರೆ. ಇದನ್ನೇ ಪುರಂದರದಾಸರು ಸಖತ್ ಬೈದೇ ಹೇಳಿದ್ರಂತೆ. ಪಿಂಡಾಂಡದೊಳಗೆ, ಪಿಂಡಾಂಡ ಅಂದರೆ ಬ್ರಹ್ಮಾಂಡ ಅಂದರೆ ಗೊತ್ತು, ಪಿಂಡಾಂಡ ಅಂದರೆ ನಿಮ್ಮ ದೇಹ, ಇದನ್ನು ಪಿಂಡಾಂಡ ಅಂತ ಕರೀತಾರೆ.
ಪಿಂಡಾಂಡದೊಳಗೆ ಗಂಡನ ಕಾಣದೆ, ಗಂಡ ಅಂದರೆ ಭಗವಂತ, ಪಿಂಡಾಂಡದೊಳಗೆ ಗಂಡನ ಕಾಣದೆ ಮುಂಡೆಯರಾದರು ಪಂಡಿತರು ಅಂತ ಪುರಂದರದಾಸರು ಬೈಯುವ ಕ್ರಮ. ಪ್ರಾಸಬದ್ಧವಾಗಿ ಬೈತಾರೆ. ಆದ್ದರಿಂದ ವಿದ್ವಾಂಸರಿಗೂ ಕೇಳೋಣ ಅಂತ ಅನಿಸ್ತು, ಯಾಕೆ ಪ್ರಾಸಬದ್ಧವಾಗಿ ಬೈತಾರೆ ಅಂದರೆ. ಅದಕ್ಕಂದು ಬೈದ್ರಲ್ಲಿ ಕೂಡ ಸ್ವಲ್ಪ ಪ್ರಾಸ ಇದ್ದು ಬೈರಿ, ಆವಾಗ ಬೈಸ್ಕೊಳ್ತಾನೆ ಚೆನ್ನಾಗಿ, ಇನ್ನೂ ಬೈರಿ ಅಂತ. ಪಿಂಡಾಂಡದೊಳಗೆ ಗಂಡನ ಕಾಣದ, ಗಂಡ ಅಂದರೆ ಗಂಡನೇ. ನಾವೆಲ್ಲ ದೇವರನ್ನು ಗಂಡ ಅಂತ ಉಪಾಸನೆ ಮಾಡಬೇಕಂತೆ. ದಾಸರು ಒಂದು ಹಾಡಲ್ಲಿ ಹೇಳ್ಬಿಟ್ಟು ನಾವೆಲ್ಲ ಹೆಂಡತಿಯರಂತೆ, ಹೆಣ್ಮಕ್ಳು ಮಾತ್ರ ಹೆಂಡತಿಯರಲ್ಲ, ಗಂಡಸರು ಕೂಡ ಎಲ್ಲ ನಾವೆಲ್ಲ ಹೆಂಡತಿಯರೇ ಅಂತೆ. ನಮಗೆಲ್ಲ ಗಂಡ ದೇವರು. ಯಾಕೆ, ಯಾವ ಸಂದರ್ಭದಲ್ಲಿ ಹೇಳಿದರು ದಾಸರು? ಲೋಕದಲ್ಲಿ ಒಂದು ದಾಸರದ್ದೇ ಹಾಡು, ಹೆಂಡತಿ ಮಾಡಿದ ಪುಣ್ಯದಲ್ಲಿ ಗಂಡನಿಗೆ ಭಾಗ ಇಲ್ಲ, ಗಂಡ ಮಾಡಿದ ಪಾಪದಲ್ಲಿ ಹೆಂಡತಿಗೆ ಭಾಗ ಇಲ್ಲ, ಗಂಡ ಮಾಡಿದ ಪುಣ್ಯದಲ್ಲಿ ಹೆಂಡತಿಗೆ ಭಾಗ ಉಂಟು, ಹೆಂಡತಿ ಮಾಡಿದ ಪಾಪದಲ್ಲಿ ಗಂಡನಿಗೆ ಭಾಗ ಉಂಟು, ಹೆಂಡತಿ ಮಾಡಿದ ಪುಣ್ಯ ಅವಳಿಗೆ, ಗಂಡ ಮಾಡಿದ ಪಾಪ ಗಂಡನಿಗೇನು. ಆದ್ದರಿಂದ ದಾಸರು ಈ ಉಸಾಬರಿಯ ಬೇಡ ಅಂದರು, ನೀ ಗಂಡ ನಾ ಹೆಂಡತಿ. ಅವಾಗೇನಾಯಿತು, ನಾವು ಮಾಡಿದ ಪುಣ್ಯ ನಮಗೇನೆ, ಹೆಂಡತಿ ಮಾಡಿದ ಪುಣ್ಯ ಹೆಂಡತಿಗೇನೆ, ನಾವು ಮಾಡಿದ ಪುಣ್ಯ. ಅದಕ್ಕೆ ಲೋಕದಲ್ಲಿ ಗಂಡಂದಿರು ಹೆಂಡತಿ ಬಗ್ಗೆ ಅಷ್ಟು ನಿಗಾ ತಗೊಳ್ಳೋದು. ತುಳಸಿ ಪೂಜೆ ಮಾಡು, ರಂಗೋಲಿ ಹಾಕು, ಲಕ್ಷ್ಮೀ ಶೋಭಾನ ಹೇಳು, ಜಾದುಲ ಬರ್ತೀವಿ, ಲಕ್ಷ್ಮೀ ಶೋಭಾನ ಹೇಳು, ಸಹಸ್ರನಾಮ ಹೇಳು, ಆ ತಪ್ಪು ಮಾಡಬೇಡ, ಈ ತಪ್ಪು ಮಾಡಬೇಡ, ಮನೆಗೆ ಇನ್ನೊಬ್ಬರ ಮನೆಗೆ ಹೋಗಿ ಯಾರ್ಯಾರ ಬಗ್ಗೆ ಮಾತಾಡಬೇಡ. ಯಾಕೆ? ಆ ಪಾಪದಲ್ಲಿ ಇವನಿಗೆ ಪಾಲ್ಗೊಳ್ಳಿ. ಆದರೆ ನಾವೆಲ್ಲ ಯಾರು ಅಂದರೆ ನಾವು ಮಾಡಿದ ಪುಣ್ಯ ನಮ್ಮಲ್ಲೇ ಇರಬೇಕು ಅಂತಾದರೆ ದಾಸರಂದರು, ನೀ ಗಂಡ ನಾ ಹೆಂಡತಿ. ಆವಾಗ ನೀನು ಮಾಡಿದ ಪುಣ್ಯದ ಕೆಲಸದಲ್ಲಿ ನನಗೆ ಪಾಲುಂಟು ಅಂತಂದರು ದಾಸರು. ದೇವರು ಎಂದೂ ಕೂಡ ಪಾಪದ ಕೆಲಸ ಮಾಡೋಲ್ಲ, ನಾವಾದರೂ ಪಾಪದ ಕೆಲಸ ಮಾಡ್ತೇವೆ. ದೇವರು ಎಂದೂ ಪಾಪದ ಕೆಲಸ ಮಾಡೋಲ್ಲ, ಪುಣ್ಯದ ಕೆಲಸವನ್ನೇ ಮಾಡುವುದು. ಅಂತಹ ದೇವರನ್ನು ಗಂಡ ಅಂತ ಉಪಾಸನೆ ಮಾಡಿದೆವು ಅಂತಂದರೆ ಸುಲಭದಲ್ಲಿ ನಮಗೆ ಪುಣ್ಯ ಬಂತು. ಇದು ದಾಸರು ನಮಗೆ ದೇವರ ಬಗ್ಗೆ ಕೊಟ್ಟಿರತಕ್ಕಂಥದ್ದು. ಆದ್ದರಿಂದ ಏನೇ ಇಂತಹ ಚತುರ್ಮುಖ ಎಂಥವರೂ ಕೂಡ ಒಮ್ಮೊಮ್ಮೆ ಮುಖ್ಯ ಮೋಹಕ್ಕೆ ಒಳಗಾಗ್ತಾರೆ. ಅದೇ ಇಲ್ಲಿ ದೇವರನ್ನು ಕಾಣದೆ, ಪಿಂಡಾಂಡದೊಳಗೆ ಗಂಡನ ಕಾಣದೆ, ಗಂಡ ಭಗವಂತ ಅವನನ್ನು ಕಾಣದೆ, ಗಂಡ ಇಲ್ಲ ಅಂದರೆ ಹೆಣ್ಮಕ್ಕಳಿಗೆ ಏನು ಬರುತ್ತೆ? ವೈಧವ್ಯ ಬರುತ್ತೆ. ಪಂಡಿತರು ಮುಂದೆಯರಾದರೂ ಏನರ್ಥ, ಯಾವುದರ ಇದು ವ್ಯಾಖ್ಯಾನ, ಯಾವುದರ ನೋಟ್ಸು? ಮುಹ್ಯಂತಿಯಂ ಸೂರಯ. ಜ್ಞಾನಿಗಳೂ ಕೂಡ, ರುದ್ರದೇವರು ಕೂಡ ಕೆಲವು ಸಂದರ್ಭದಲ್ಲಿ ಮೋಹಕ್ಕೆ ಒಳಗಾಗ್ತಾರೆ ಅಂತ ಹಿರಿಯರು ಹೇಳಿದ್ರು. ರಾವಣನನ್ನು ರಾಮಚಂದ್ರ ಸಂಹಾರ ಮಾಡಿದ. ರುದ್ರದೇವರ ವರದಿಂದ ರಾವಣ ಬದುಕಿದ್ದವ, ಕೊಬ್ಬಿದವ. ಅಂತಹ ರಾವಣನನ್ನು ರಾಮಚಂದ್ರ ಕೊಂದ ಮೇಲೆ ರುದ್ರದೇವರು ರಾಮನ ಹತ್ರ ಬಂದ್ರಂತೆ. ಹೇಗೆ ಕೊಂದಿ ನನ್ನ ಭಕ್ತ ರಾವಣನನ್ನು ಅಂತ ಗದರಿಸಿದ್ರಂತೆ. ಆವಾಗ ರಾಮಚಂದ್ರ ಅಂತೆ ತೋರಿಸ್ರೋ ಅನ್ನಂತೆ. ತಪ್ಪಾಯಿತು ಅಂತ ತೋರಿಸಿದ್ರೆ ಬಿಲ್ಲಿಗೆ ಬಾಣ ಜೋಡಿಸಿ ಆಯಿತು ರಾಮದೇವರು. ಹೀಗೆ ಕೊಂದದ್ದು ಅಂತೇಳಿ ರಾವಣನಿಗೆ ಬಿಡಲಿಕ್ಕೆ ಅದು ಹೆಣ, ಇನ್ನು ನಿನಗೇನೆ ಬಿಡಬೇಕಾಗುತ್ತೆ ಅಂತಂದಾಗ ರುದ್ರದೇವರ ಆವೇಶ ಇಳಿಯಿತು, ತಪ್ಪಾಯಿತು ಅಂತಂದ್ರಂತೆ. ಮುಹ್ಯಂತಿಯಂ ಸೂರಯ ಅಂದರೆ ಯಾಕೆ ಬಂತಿದ್ದು? ನಮ್ಮ ನಿಮ್ಮಂಥವರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡುವುದಕ್ಕೋಸ್ಕರ, ಜೀವನದಲ್ಲಿ ನಿರಾಶರಾಗಬಾರದು. ಎಷ್ಟೋ ಸಲ ನಮಗೇನೆ ತೋರುತ್ತೆ, ಅಯ್ಯೋ ದೇವರೊಳಗೆ ಕೂಡುತ್ತೇನೆ, ಸ್ನಾನ ಮಾಡಿ ಮನಸ್ಸು ಎಲ್ಲೆಲ್ಲೋ ಹೋಗ್ತದಲ್ವೋ, ದೇವರ ಕಡೆಗೆ ಮನಸ್ಸೇ ಹೋಗುವುದಿಲ್ಲಲ್ವೋ ಅಂತ ಹೇಳ್ಕೊಂಡು ಬಹಳಷ್ಟು ಜನ ಕೊರಗುತ್ತಾರೆ ಇದರಲ್ಲಿ, ಈ ವಿಷಯದಲ್ಲಿ. ಅಥವಾ ಕೆಲವರು ಪಾಠ ಮಾಡಿದ ಅರ್ಥನೇ ಆಗುವುದಿಲ್ಲ, ದೇವರ ಬಗ್ಗೆ ಅವರು ತುಂಬ ಹೇಳ್ತಾರೆ, ನಮಗೆ ಅರ್ಥನೇ ಆಗುವುದಿಲ್ಲಲ್ಲ ಅಂತ ಬಹಳಷ್ಟು ಜನ ಕೊರಗುತ್ತಾರೆ. ಅದಕ್ಕೆ ವೇದವ್ಯಾಸದೇವರಂದರು, ನೀನೇನು ಮಹಾ ಅಂತಂತ ದೊಡ್ಡ ದೊಡ್ಡ ಜ್ಞಾನಿಗಳೇ ಎಷ್ಟೋ ಸಲ ತಪ್ಪಿ ಬೀಳ್ತಾರೆ ಅಂತೆ. ಆದ್ದರಿಂದ ನೀನು ಕೂಡ ತಪ್ಪಿ ಬಿದ್ದಿದ್ದಿ ಅಂತ ಬೇಸರ ಪಡಬೇಡ ಅಥವಾ ನಿರಾಶನಾಗಬೇಡ, ಮತ್ತು ಪ್ರಯತ್ನ ಮುಂದುವರಿಸುವಂತ ನಮಗೆಲ್ಲ ಭರವಸೆ ಹುಟ್ಟಿಸುವುದಕ್ಕೋಸ್ಕರ ಅವರ ಉದಾಹರಣೆ ಕೊಡ್ತಾರೆ, ಜ್ಞಾನಿಗಳ ಉದಾಹರಣೆ ಕೊಡ್ತಾರೆ. ಜ್ಞಾನಿಗಳೇ ತಪ್ಪಿ ಬೀಳ್ತಾರೆ, ಜ್ಞಾನಿಗಳದ್ದೇ ಮನಸ್ಸು ಒಮ್ಮೊಮ್ಮೆ ಭಗವಂತನ ಕಡೆಗೆ ಹೋಗೋದಿಲ್ಲ, ಎಲ್ಲೆಲ್ಲೋ ಹೋಗುತ್ತೆ ಅಂತೇಳಿ ಮುಹ್ಯಂತಿಯಂ ಸೂರಯ. ಇಷ್ಟಾಯಿತು. ಜನ್ಮಾದಿ ಅಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೆ ಬ್ರಹ್ಮ ಹೃದ
ಯಹ ಆದಿ ಕವಯೇ ಮುಷ್ಯಂತಿ ಯಂ ಸೂರಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯ. ಇನ್ನು ಸೃಷ್ಟಿ ಚೂರು ಕಷ್ಟದಂತೆ ಆಗ್ತದೇನೋ, ಆದರೆ ಏನು ಕಷ್ಟ ಇಲ್ಲ, ಸಾಧ್ಯ ಆದಷ್ಟು ಸುಲಭೀಕರಿಸಲಿಕ್ಕೆ ನೋಡ್ತೇನೆ. 3 ರೀತಿಯ ಸೃಷ್ಟಿ. ಸೃಷ್ಟಿ ಅಂದರೆ ಉತ್ಪತ್ತಿ. ಒಂದು ದೇವರು ಬರ್ತಾನೆ, ಎರಡನೇದ್ದು ನಾವು ಬರ್ತೇವೆ, ಮೂರನೇದ್ದು ಮಡಕೆ ಆಗುತ್ತೆ. ಮಡಕೆ, ಕರ, ಬಟ್ಟೆ ಇದೆಲ್ಲ ಆಗುತ್ತೆ. ಈ ಮಡಕೆ, ಬಟ್ಟೆ ಇದನ್ನೆಲ್ಲ ಜಡ ಅಂತ ಕರಿತೇವೆ. ನಮ್ಮನ್ನು ಜೀವ ಅಂತ ಕರಿತೇವೆ. ರಾಮಕೃಷ್ಣಾದಿಗಳನ್ನು ದೇವರು ಅಂತ ಕರಿತೇವೆ. ದೇವರು ಬರ್ತಾನೆ, ನಾವೂ ಬರ್ತೇವೆ. ಘಟಪಟಾದಿಗಳು, ಘಟ, ಬಟ್ಟೆ, ಮಡಕೆ, ಬಟ್ಟೆ ಇವುಗಳು ಕೂಡ ಹುಡುತ್ತಾರೆ. ಇದು ಯಾವ ರೀತಿ? ದೇವರು ಬರುವುದು, ನಾವು ಭೂಮಿಗೆ ಬರುವುದು ಎರಡು ಒಂದೇ ರೀತಿಯ ಏನಾದರೂ ಬೇರೆ ಬೇರೆ ಉಂಟಾ? ವ್ಯತ್ಯಾಸ ಉಂಟಾದರೆ ವ್ಯತ್ಯಾಸ ಉಂಟು ಅಂತ. ದೇವರು ಭೂಮಿಗೆ ಬರ್ತಾನೆ. ರಾಮ ಬಂದ, ರಾಮನಾಗಿ ಬಂದ, ಕೃಷ್ಣನಾಗಿ ಬಂದ. ಆವಾಗ ಯಾರೋ ಕೇಳಿದರು, ದೇವರಲ್ಲಿದ್ದಲ್ವೋ? ಶೇಷಶಾಹಿಯಾಗಿ ಅಲ್ವೋ ಶೇಷನ ಮೇಲೆ ಮಲಗಿದ್ದ ಕ್ಷೀರ ಸಮುದ್ರದಲ್ಲಿ. ಬ್ರಹ್ಮಾದ್ರು ಹೋಗಿ ಪ್ರಾರ್ಥನೆ ಮಾಡಿದರು, ದೇವರು ಬಂದ. ಅಲ್ಲಿ ಬೀಗವೇ ಅಂತ ಯಾರೋ ಕೇಳಿದರು. ಆ ಕ್ಷೀರಸಾಗರದಲ್ಲಿ ದೇವರ ಕೊನೆಗೆ ಬೀಗನೇ ಹಾಕಿದ್ದ. ಯಾಕೆ? ದೇವರು ಇಲ್ಲಿಗೆ ಬಂದ. ಅದಕ್ಕೆ ಯಾರು ಹೇಳಿಬಿಟ್ರು, ಹೆಂಗಳು ಕ್ರಿಶ್ಚನ್ ದೇವರಾದರು. ಅಲ್ಲಿ ಬೀಗ ಹಾಕಿ ಇಲ್ಲಿಗೆ ಬರಲಿಕ್ಕೆ ಅಲ್ಲಿದ್ದಂತೇನೆ ದೇವರು ಇಲ್ಲಿಗೆ ಬಂದ ಅಂತಂದರು. ಆವಾಗ ಮತ್ತೊಬ್ಬರು ಕೇಳಿದರು, ಎಷ್ಟು ಪರ್ಸೆಂಟೇಜ್ ಬಂದ ಅಂತ ಕೇಳಿದರು. ಅದಕ್ಕಂದ್ರು 100% ಬಂದ ಅಂದರು. ಹಾಗಾದರೆ ಪುನಃ ಬೀಗವೇ ಅಂತಂದು. ಇಲ್ಲ, 100% ಅಲ್ಲಿ ಇದ್ದಂತೇನೆ 100% ಇಲ್ಲಿಗೆ ಬಂತು. ಇದು ಸಾಧ್ಯವಾ ಅಂತ ಕೇಳಿದ್ರು. ನಾವು ಇಲ್ಲಿ ಕೂತಂತೇನೆ ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯನಾ? ನಾನು ಇಲ್ಲಿ ಕೂತಂತೇನೆ ಅಲ್ಲಿದ್ದೆ ಅಂದರೆ ಒಂದು 5 ಪ್ರೇತ, ಇಲ್ಲ ಅಲ್ಲಿ ಹೋದದ್ದು ಪ್ರೇತ, ಎರಡರಲ್ಲಿ ಒಂದಾಗಬೇಕು. ಒಬ್ಬನೇ ಏಕಕಾಲದಲ್ಲಿ 2 ಕಡೆ ಇರಲಿಕ್ಕೆ ಆಗೋಲ್ಲ. ಆದರೆ ದೇವರು ಅಲ್ಲಿಯೂ 100% ಇದ್ದಾನೆ, ಇಲ್ಲಿಯೂ 100% ಹೌದು ಅಂತ. ಹೇಗೆ ಅದು ಅಂತ ಕೇಳಿದ್ರು. ಅದಕ್ಕೆ ಕೊಡತಕ್ಕಂಥದ್ದು ಸುಲಭದ ಉತ್ತರ, ವ್ಯಾಸರು ಕೊಡುವುದು ಈ ಪ್ರಶ್ನೆಗೆ ಉತ್ತರ. ದೇವರ ಕೋಣೆಯಲ್ಲಿ ದೀಪ ಹಚ್ಚಿದ್ಯಾ? ಹೌದು. ಊಟಕ್ಕೆ ಕೂತಿದ್ಯಾ? ಹೌದು. ಎಷ್ಟೊತ್ತಿಗೆ ಕರೆಂಟ್ ಹೋಗುತ್ತೆ ಅಂತ ಗೊತ್ತಿಲ್ಲ? ಹೌದಾ? ಹೌದು. ಅದರಲ್ಲೇ ವಿದ್ಯುತ್ ನಿಗಮದವರಿಗೆ ಹೆಸರೇನು ಗೊತ್ತಾ? ನೀವು ಇಂಗ್ಲೀಷಲ್ಲಿ ಏನು ಅಂತ ಕರೆಯುವುದು? KEB. ಕತ್ತಲೆ ಇರಲಿ ಬಿಡಿ ಅಂತ. ಕರೆಂಟ್ ಹೋದಾಗ ನಾವು ಫೋನ್ ಮಾಡಿಬಿಟ್ರೆ ಏನು KEB ಅಂತ ಕೇಳಿಬಿಟ್ರೆ KB ಅಂತಂದ. ಏನು KEB ಅಂತ ಕೇಳಿದ್ದಕ್ಕೆ ಹೌದು ಅಂತಂದ. ಕರೆಂಟ್ ಇಲ್ಲ, ಕತ್ತಲೆ ಉಂಟು, ಕತ್ತಲೆ ಇರಲಿ ಬಿಡಿ, KEB, ಕತ್ತಲೆ ಇರಲಿ ಬಿಡಿ. ಎಷ್ಟೊತ್ತಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ಅಲ್ವೋ ಕರೆಂಟ್. ಏನು ಮಾಡಿ ತಕ್ಷಣ ನಮಗೆ ನೆನಪಿಗೆ ಬರೋದು ಏನು ಗೊತ್ತಾ? ದೇವರ ಕೊಂಡಿತ್ತು ದೀಪ. ಕೆಲವರು ಏನು ಮಾಡ್ತಾರೆ, ದೇವರ ಕೋಣೆದ ಕಾಲು ದೀಪವನ್ನೇ ಹಿಡ್ಕೊಂಡು ಬರ್ತಾರೆ. ದೇವರ ಕೋಣೆ ಕತ್ತಲು. ಹಿರಿಯರಂದರು, ದೇವರ ಕೋಣೆ ಕತ್ತಲು ಯಾರು ಮಾಡ್ತಾನೋ ಮುಂದಿನ ಜನ್ಮದಲ್ಲಿ ಅವನಿಗೆ ಪ್ರಪಂಚ ಕತ್ತಲು ಅಂದರೆ ಕುರುಡ ಅಂತ ಅರ್ಥ. ಕುರುಡನಾಗಿ ಬಿಡ್ತಾನೆ ಅಂತ. ಹಾಗಾದರೆ ಏನು ಮಾಡ್ತೇವೆ ನಾವು? ದೇವರ ಕೋಣೆ ಕಾಲು ದೀಪ ತರೋಲ್ಲ. ದೇವರ ಕೋಣೆದಂಥ ದೀಪ ಏನುಂಟು, ಒಂದು ಬತ್ತಿಯಲ್ಲಿ ಆ ದೀಪವನ್ನು ಹಿಡ್ಕೊಂಡು ಊಟದ ಶಾಲೆಗೆ ಬಂದು ಅಲ್ಲಿ ದೀಪ ಇಟ್ಟೆವು. ಆವಾಗ ಯಾರೋ ಕೇಳಿದ, ಎಲ್ಲಿಂದ ದೀಪ ಅಂತ? ದೇವರ ಕೋಣೆಯಿಂದ. ಅಲ್ಲಿ ಎಷ್ಟು % ತಂದಿ ಅಂತ ಕೇಳ್ತಾನೆ. ಏನು ಉತ್ತರ ಕೊಡ್ತೀರಾ? 100% ತಂದೆ ಅಂತಂತೀರಾ? ಆವಾಗ ಅವ ಕೇಳ್ತಾ, ಹಾಗಾದರೆ ದೇವರ ಕೋಣೆಯಲ್ಲಿ ದೀಪ ಇಲ್ವಾ ಅಂತ ಕೇಳ್ತಾನೆ. ಉಂಟು ಅಂತಂದೆ. ಎಷ್ಟು ಉಂಟು ಅಂತ ಕೇಳ್ದ? 100% ಅಂತಂದು. ಆ ದೀಪದಿಂದ ಈ ದೀಪ ಹಚ್ಚಿದಾಗ ದೇವರ ಕೋಣೆಯಲ್ಲಿದ್ದಂಥ ದೀಪದ ಶಕ್ತಿ ಏನಾದರೂ ಕಮ್ಮಿ ಆಯಿತಾ? ಆ ದೀಪದ ಶಕ್ತಿ ಹಾಗೆ ಉಂಟು. ತಂದಿರತಕ್ಕಂಥ ದೀಪದಲ್ಲಿ ಏನಾದರೂ ಶಕ್ತಿ ಕಮ್ಮಿ ಉಂಟಾ? ಇಲ್ಲ. ಅದೇ ರೀತಿಯಲ್ಲಿ ನಾರಾಯಣನ ಶಕ್ತಿ ಏನೋ ರಾಮಕೃಷ್ಣಾದಿಗಳ ಶಕ್ತಿಯೂ ಕೂಡ ಅಷ್ಟೇ ಉಂಟು. ತೇಜೋ ವಿನಿಮಯ ಅಂದರೆ ವೇದವ್ಯಾಸರು. ಸರಿ ತಾನೆ? 1,00,000 ದೀಪ ಹಚ್ಚುತ್ತೇವೆ. ದೇವಸ್ಥಾನದಲ್ಲಿ 1,00,000 ದೀಪೋತ್ಸವ ಅಂತ ನಡೆಯುತ್ತೆ. ಮೊದಲನೇ ದೀಪ ಎಲ್ಲಿಂದ ಬಂದದ್ದು? ದೇವರ ಕೋಣೆಯಿಂದ ಬಂದದ್ದು. ಆ ಒಂದು ದೀಪ ತಂದದ್ದು ದೇವರ ಕೋಣೆಯಲ್ಲಿ ದೀಪ ಕಮ್ಮಿ ಆಗಿಲ್ಲ. ಇಲ್ಲಿಂದ ದೀಪ ಹಿಡ್ಕೊಂಡು ಹೋದರು. ನಣಬೊಡ್ಡ ದೀಪಕ್ಕೆ ಒಂಚೂರು ಕೈ ಪತ್ತಗ. ಯಾಕೆ? ದೀಪ ತರುವ ಮೊದಲ ಆ ದೀಪದ ಶಕ್ತಿ, ಸುಡುವ ಶಕ್ತಿ ಎಷ್ಟಿತ್ತೋ ಅದರಿಂದ ದೀಪ ತಂದ ಮೇಲೂ ಕೂಡ ಆ ಶಕ್ತಿ 100ಕ್ಕೆ 100 ಉಂಟು. ಅದೇ ರೀತಿಯಲ್ಲಿ ಭಗವಂತ ಅಲ್ಲಿದ್ದವ. ಪೂರ್ಣಂ ಅದಹ ಪೂರ್ಣಂ ಇದಂ. ಇದು ಉಪನಿಷತ್ತು. ನಮ್ಮ ಪೂರ್ಣ ಪ್ರಜ್ಞೆ ಶಾಲೆಗಳಲ್ಲಿ ಪ್ರಾರ್ಥನಾ ಶ್ಲೋಕ ಇದು ಮಕ್ಕಳಿಗೆ. ಪೂರ್ಣಂ ಅದಹ ಪೂರ್ಣಂ ಇದಂ ಉಪನಿಷತ್ತು. ಅದೂ ಪೂರ್ಣ. ಮೂಲರೂಪ ನಾರಾಯಣನೂ ಪೂರ್ಣ. ಅವತಾರ ರಾಮಕೃಷ್ಣಾದಿಗಳೂ ಕೂಡ ಪೂರ್ಣ. ಇನ್ನು ಹೇಳಬೇಕು ಅಂತಾದರೆ ಬರೇ ಅಷ್ಟೇ ಪೂರ್ಣ ಅಲ್ಲ,
ಒಂದೊಂದು ರೋಮವೂ ಕೂಡ ಪೂರ್ಣ ಅಂತೆ ದೇವರದ್ದು. ನಮಗೆ ಅರ್ಥ ಆಗಲಿಕ್ಕಿಲ್ಲ. ದೇವರದ್ದು ಒಂದು ಕೂದಲು, ಅದು ದೇವರಿಗೆ ಏನು ಶಕ್ತಿಯೋ ದೇವರ ಕೂದಲಿಗೂ ಅಷ್ಟೇ ಶಕ್ತಿ ಅಂತೆ. ಕೃಷ್ಣನಾಗಿ ಯಾರು ಬಂದದ್ದು? ದೇವರು ತನ್ನ ತಲೆಯಲ್ಲಿದ್ದಂಥ ಕಪ್ಪು ಕೂದಲನ್ನು ವಸುದೇವನ ಹೊಟ್ಟೆಗೆ ಹಾಕಿದ ಅಂತೆ. ಅಲ್ಲಿಂದ ದೇವಕಿಯ ಹೊಟ್ಟೆಗೆ ಹೋಯಿತು, ಅಲ್ಲಿಂದ ಭೂಮಿಗೆ ಬಂತು. ಬಂದದ್ದು ಯಾವುದು? ಒಂದು ಕಪ್ಪು ಕೂದಲು. ಅದು ಏನು ಮಾಡಿತು? ವಿಶ್ವರೂಪವನ್ನೇ ಅರ್ಜುನನಿಗೆ ತೋರಿಸಿತು. ಅಂದರೆ ಏನರ್ಥ? ದೇವರ ಅವಯವಗಳಿಗೂ ದೇವರಷ್ಟೇ ಶಕ್ತಿ ಉಂಟು. ನಮ್ಮಲ್ಲಿ ಒಂದು ಮಾತುಂಟು, ಏನು, ಇಬ್ಬರಿಗೆ ಸಖತ್ತು ಜಗಳ ಆಯಿತು. ಜಗಳ ಆಗಿ 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 ಕೊನೆಗೆ ಒಬ್ಬ ಅಂದ, ಇನ್ಕು ತಾಕತ್ತುಂಡ ಸುಖ ನಂದು ರೋಮ ಪಂದೋಲ ಅಂತಂದ. ಓಹೋ, ಆದರೆ ಉಂಟಲ್ವೋ? ಏನರ್ಥ? ಆ ರೋಮಕ್ಕೂ ಆ ಕೂದಲಿಗೂ ನನ್ನಷ್ಟೇ ತಾಕತ್ತು ಅಂತ ಅರ್ಥ ತಾನೇ ಅದರಂತೆ. ಪಂದೋರಾಡ ತಾಕತ್ತುಂಡು ಅಂತಂದು ಗಟ್ಟಿಟ್ಟು ಪಂಡಿ. ದೇವರು ಹೇಳೋಲ್ಲ, ಏನು ಬರೋಲ್ಲ. ದೇವರ ರೋಮಕ್ಕೆ ಅಷ್ಟು ತಾಕತ್ತು ಉಂಟು. ತಾಕತ್ತು ಉಳ್ಳವರು ಹೇಳೋಲ್ಲ, ಹೇಳುವವರಿಗೆ ತಾಕತ್ತು ಇರೋದು. ಅಂತೂ ಲೋಕದಲ್ಲಿ ಚಾಲ್ತಿಯಲ್ಲಿ ಉಂಟಲ್ಲ, ಸಾಧ್ಯ ಒಂದು ಕೂದಲು ಅಲುಗಾಡಿಸಿ ನೋಡುವ ಅಂತ ಹೇಳ್ಕೊಂಡು. ಅಂದರೆ ಏನರ್ಥ? ನನಗೂ ನನ್ನ ಕೂದಲಿಗೆ ಅಷ್ಟೇ ತಾಕತ್ತು ಉಂಟು ಅಂತಲ್ವೋ, ದೇವರ ಕೂದಲಿಗೆ ಕೂಡ ಅಷ್ಟೇ ತಾಕತ್ತು ಉಂಟು. ಆದ್ದರಿಂದ ಪೂರ್ಣಂ ಅದಹ ಪೂರ್ಣಮಿದಂ ತೇಜೋ ವಿನಿಮಯ. ಎಷ್ಟು ರೂಪಗಳುಂಟು ದೇವರದ್ದು. ಇಲ್ಲಿಗೆ ಎಷ್ಟು ಜನ ಕೂತಿದ್ದೇವೋ ಅಷ್ಟು ರೂಪದಿಂದ ಒಬ್ಬೊಬ್ಬನ ಜೊತೆಗೆ ಒಂದೊಂದು ರೂಪದಿಂದ ದೇವರಿದ್ದಾನೆ. ಅದೇನು ನಮ್ಮ ಭಾರತದಂತೆ ಕರ್ನಾಟಕದಂತೆ ಅಲ್ಲ, ಮತ್ತು ಒಬ್ಬ ಮುಖ್ಯಮಂತ್ರಿ ಇಷ್ಟು ಜನರ ರಕ್ಷಣೆ ಮಾಡಲಿಕ್ಕೆ ಇರುವಂತೆ ಅಲ್ಲ. ಒಬ್ಬೊಬ್ಬ ಜೀವನ ಜೊತೆಗೆ ಭಗವಂತ ಒಂದೊಂದು ರೂಪದಿಂದ ಇದ್ದಾನೆ ರಕ್ಷಣೆ ಮಾಡುವುದಕ್ಕೋಸ್ಕರ. ಎಷ್ಟು ಜನ ಇಲ್ಲ, ಅಷ್ಟು ರೂಪ ತಗೊಂಡ. ಏನು? ಅದೇ ಒಂದೇ ದೀಪ. ಅದರಿಂದ ದೀಪದೇ ತೇಜೋ ವಿನಿಮಯ. ದೀಪದಿಂದ ದೀಪ ತೆಗೆದಾಗ ಹೇಗೆ ಎರಡೂ ದೀಪಗಳು ಪೂರ್ಣವೋ, ಅದೇ ರೀತಿಯಲ್ಲಿ ಭಗವಂತನ ಅವತಾರವೂ ಕೂಡ ಮೂಲ ರೂಪ ಎಷ್ಟು ಶಕ್ತಿ ಉಳ್ಳದ್ದೋ ಅವತಾರ ರೂಪ ಕೂಡ ಅಷ್ಟೇ ಶಕ್ತಿ ಉಳ್ಳದ್ದು. ಮತ್ತು ನಾವು ಜೀವರುಗಳು ನಾವು ಕೂಡ ಹಾಗೆಯಾ? ಅಲ್ಲ, ನಾವು ಅಲ್ಲಿದ್ದರೆ ಇಲ್ಲಿಲ್ಲ, ಇಲ್ಲಿದ್ದರೆ ಅಲ್ಲಿಲ್ಲ. ದೇವರು ಹಾಗಲ್ಲ, ಅಲ್ಲಿ ಇದ್ದಾನೆ, ಇಲ್ಲೇ ಇದ್ದಾನೆ. ನಮ್ಮದು ಇಂತಹ ಕ್ರಮ. ಮತ್ತು ನಾವು ಹೇಗೆ ಹುಟ್ಟಿದ್ದು? ನಾವೆಲ್ಲ ದೇವರ ಪ್ರತಿಬಿಂಬ. ನಿತ್ಯ ಜಪ ಮಾಡುವಾಗ ಬಿಂಬೋಸಿ ಪ್ರತಿಬಿಂಬೋಸ್ಮಿ ಅಂತ ನಾವು ಹೇಳ್ತೇವೆ. ನಾವೆಲ್ಲ ದೇವರ ಪ್ರತಿಬಿಂಬ. ದೇವರು ನಗಾಡಿದರೆ ಇಲ್ಲಿ ನಗು ಬರುತ್ತೆ. ಹಾಗಾದರೆ ಇಲ್ಲಿ ಕೂಗಿ ಬಂತು ಅಂತಂದರೆ ದೇವರು ಕೂಗಿದ ಅಂತ ಅರ್ಥನೋ ಅಂತ ಯಾರೋ ಕೇಳಿದರು. ದೇವರು ಇಲ್ಲಿ ನಗು ಬಂತು ಅಂತಂದರೆ ದೇವರು ನೆಗಾಡಿದ ಅಂತ ಅರ್ಥ. ಇಲ್ಲಿ ಮುಖದಲ್ಲಿ ಬೇಸರ ಆಯಿತು ಅಂತಂದರೆ ದೇವರಿಗೂ ಬೇಸರ ಆಯಿತು ಅಂತ ಅರ್ಥನಾ? ದೇವರಿಗೂ ದುಃಖ ಬಂತು ಅಂತ ಅರ್ಥನಾ? ನಾನಿಲ್ಲಿ ಗೊತ್ತಿಲ್ಲ ಅಂತೇಳಿ. ಹಾಗಾದರೆ ದೇವರಿಗೂ ಕೂಡ ಗೊತ್ತಿಲ್ವಾ? ದೇವರು ಕೂಡ ಗೊತ್ತಿಲ್ಲ ಅಂತ ಹೇಳ್ತಾ ಅಂತಂದ್ಬಿಟ್ರೆ ಅದಕ್ಕಂದ್ರು ಇದು ಸ್ವಲ್ಪ ಹೇಳ್ತೇನೆ, ಸ್ವಲ್ಪ ಕಷ್ಟ ಉಂಟೋ ಏನೋ. ಕನ್ನಡಿಡಿ, 4-5 ಕನ್ನಡಿ. ಒಂದು ಸರಿಯಾದ ಕನ್ನಡಿ, ಇನ್ನೊಂದು ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇರುವ ಕನ್ನಡಿ, ಇನ್ನೊಂದು ಮಧ್ಯದಲ್ಲಿ ಗುಂಡಿ ಇರುವ ಕನ್ನಡಿ. ಇಂಥ ಕನ್ನಡಿಗಳನ್ನು ಇಡಿ, ಬೇಡ. ಮತ್ತು ಒಂದು ತಟ್ಟೆ ಇಡಿ, ನಮ್ಮ ಎದುರಿಗೆ ಸ್ಟೀಲ್ ತಟ್ಟೆ. ಒಂದು ತಟ್ಟೆ ಇಡಿ, ಪ್ಲೇಟ್ ಇಡಿ, ಇನ್ನೊಂದು ಲೋಟ ಇಡಿ. ಎರಡರಲ್ಲಿಯೂ ನಮ್ಮ ಪ್ರತಿಬಿಂಬ ಕಾಣುತ್ತಾ? ತಟ್ಟೆಯಲ್ಲಿಯೂ ನಮ್ಮ ಪ್ರತಿಬಿಂಬ ಕಾಣುತ್ತೆ, ಲೋಟದಲ್ಲಿಯೂ ಪ್ರತಿಬಿಂಬ ಕಾಣುತ್ತೆ. ತಟ್ಟೆಯ ಪ್ರತಿಬಿಂಬ ಹೇಗಿರುತ್ತೆ, ಲೋಟದ ಪ್ರತಿಬಿಂಬ ಹೇಗಿರುತ್ತೆ? ತಟ್ಟೆಯ ಪ್ರತಿಬಿಂಬ ಉರುಟಿರುತ್ತೆ, ಲೋಟದ ಪ್ರತಿಬಿಂಬ ಉದ್ದ ಇರುತ್ತೆ. ಮುಖ ಉದ್ದನ? ನಮ್ಮ ಮುಖ ಉದ್ದ ಉಂಟಾ? ಇಲ್ಲ. ಹಾಗಾದರೆ ನಮ್ಮ ಮುಖ ಆ್ಯಸ್ ಇಟ್ ಈಸ್ ಒಂದೇ ರೀತಿ ಇದ್ದರೂ ಕೂಡ ಆ ತಟ್ಟೆಯಲ್ಲಿ ವ್ಯತ್ಯಾಸ ಇದ್ದದ್ದರಿಂದ ಪ್ರತಿಬಿಂಬ ವ್ಯತ್ಯಾಸವಾಗಿ ಹೇಗೆ ಕಂಡಿತೋ ಅದೇ ರೀತಿಯಲ್ಲಿ ನಿಮ್ಮ ಕರ್ಮಗಳೆಂಬ ತಟ್ಟೆಯಲ್ಲಿ ಪ್ರತಿಬಿಂಬ ಬೇರೆ 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 ರೀತಿಯಾಗಿ ಕಾಣ್ತದೆ. ಇದನ್ನು ವಾರಿ ವಿನಿಮಯ ಅಂತಂದರೆ ಇದು ಇಷ್ಟೇ ಸಾಕು. ಯಾಕಂದರೆ ಹೆಚ್ಚು ಪಾಠದ ರೂಪದಲ್ಲಿ ಹೇಳಲಿಕ್ಕಿದ್ದದ್ದು ಇಷ್ಟು ಸಾಕು. ನಾವು ನಮ್ಮ ಮುಖವನ್ನು ನೀರಲ್ಲಿ ಕಂಡ್ರೆ ಹೇಗಲ್ಲಿ ಪ್ರತಿಬಿಂಬ ಕಾಣುತ್ತಲ್ವೋ ಅದೇ ರೀತಿಯಲ್ಲಿ ಜೀವಗಳು ಭಗವಂತನ ಪ್ರತಿಬಿಂಬರಾಗಿ ಭೂಮಿಗೆ ಬಂದಿದ್ದಾರೆ. ಮತ್ತೊಂದು ಮಣ್ಣಿನಿಂದ ಮಡಕೆ ಆದಂತೆ ಅಂತೇಳಿ ಹೀಕೊಂಡು ತೇಜೋ ವಾರಿ ಮೃತ್ ಅಂದರೆ ಮಣ್ಣು. ಮೃದಾಂ ವಿನಿಮಯ, ಬೆಳಕಿನ ವಿನಿಮಯ. ಆಮೇಲೆ ನೀರಿನಲ್ಲಿ ಮುಖದ ವಿನಿಮಯ. ದೇವರು ಹೀಗೆ ನೀರಲ್ಲಿ ಇಣುಕಿದ, ಅಲ್ಲಿ ಅಷ್ಟು ಪಾತ್ರಗಳಲ್ಲಿ ನೀರುಂಟು, ಅಷ್ಟು ಪಾತ್ರಗಳಲ್ಲಿ ಇಣುಕಿದ, ಅಷ್ಟು ಪ್ರತಿಬಿಂಬ ಆಯಿತು, ಅಷ್ಟು ಜೀವರುಗಳಾಯಿತು. ತೇಜೋ ವಾರಿ ಮೃದಾಂ ಯಥಾ ವಿನಿಮಯ
ದೇವರಿಷ್ಟೆಲ್ಲ ಸೃಷ್ಟಿ ಮಾಡ್ತಾನಲ್ವೋ? ಹೌದು. ಒಂದು ಕಾಸಿನ ಪ್ರಯೋಜನ ಉಂಟಾ ಅವನಿಗೆ? ಯತ್ರ ತ್ರಿಸರ್ಗೋ ಮೃಷ ಅಂತ. ಮೃಷ ಅಂದರೆ ವ್ಯರ್ಥ ಅಂತ. ನಾವಾದರೂ ಏನಾದರೂ ಸೃಷ್ಟಿ ಮಾಡ್ತೇವೆ ಅಂತ ನಮಗೆ ಅದರಿಂದ ಪ್ರಯೋಜನ ಉಂಟು. ಏನೋ ಒಂದು ಮಡಕೆಗಳನ್ನು ಸೃಷ್ಟಿ ಮಾಡಿದೆವು, ಮಾರಾಟ ಮಾಡಿದೆವು, ದುಡ್ಡು ಬಂತು, ಉಂಡೆವು. ಬಟ್ಟೆಗಳನ್ನು ಸೃಷ್ಟಿ ಮಾಡಿದೆವು, ತಯಾರು ಮಾಡಿದೆವು, ಮಾರಾಟ ಮಾಡಿದೆವು, ದುಡ್ಡು ಬಂತು. ದೇವರು ಇಷ್ಟೆಲ್ಲ ಸೃಷ್ಟಿ ಮಾಡ್ತಾನೆ, ದೇವರಿಗೆ ಎಳ್ಳಷ್ಟು ಲಾಭ ಉಂಟಾ? ಇಲ್ಲ. ಆದರೂ ಮಾಡ್ತಾನೆ ಭಗವಂತ. ಯಾರಿಗಾಗಿ? ನಮಗಾಗಿ ಮಾಡ್ತಾ ಇದ್ದಾನೆ. ಅಲ್ಲ, ಅವನಿಗೆ ಪ್ರಯೋಜನ ಇಲ್ಲ. ಇಲ್ಲ, ಅವನಿಗೆ ಪ್ರಯೋಜನ ಇಲ್ಲದಿದ್ದರೂ ಕೂಡ ಮಾಡ್ತಾನೆ. ಹೀಗೆಲ್ಲ ನಾವೆಂಥ ಕ್ರಮ ಹೇಗೆ ಅಂದರೆ ಪ್ರಯೋಜನ ಇದ್ದರೆ ಮಾತ್ರ ಮಾಡೋದು, ಇಲ್ಲ ನಾವು ಮಾಡೋಲ್ಲ. ಆದ್ದರಿಂದ ಈಗ ದೇವರು ಪ್ರಯೋಜನ ಇಲ್ಲದನ್ನು ಮಾಡ್ತಾನ? ಹೌದ್ರಿ, ಪ್ರಯೋಜನ ಇಲ್ಲದೆಯೂ ಕೂಡ ಕೆಲವು ಚಟುವಟಿಕೆಗಳು ನಮ್ಮಿಂದಲೂ ಆಗುತ್ತೆ. ಮತ್ತು ದೇವರಿಂದ ಆಗುತ್ತೆ ಅಂತ ಏನು ಹೇಳ್ತಾರೆ? ನಮ್ಮಿಂದಲ್ಲಿ ಆಗುತ್ತೆ. ಏನು ಪ್ರಯೋಜನ ಇರೋಲ್ಲ, ಚಟುವಟಿಕೆ ನಮ್ಮ ಕೆಲಸ ನಮ್ಮಿಂದ ಆಗ್ತಾ ಉಂಟು. ಏನು? ಉದಾಹರಣೆ, ಇಲ್ಲೇ ನಾನೇ ಕೂತಿದ್ದೇನೆ, ಉಪನ್ಯಾಸ ಮಾಡ್ತಾ ಇದ್ದೇನೆ. ಏನಂದೆ? ನಾನು ಇಲ್ಲಿ ಕೂತಿದ್ದೇನೆ, ನಿಮಗೆ ಉಪನ್ಯಾಸ ಮಾಡ್ತಾ ಇದ್ದೇನೆ. ನಿಮಗೆ ಅಂತಂದಾಗ ಹೀಗೆ ಕೈ ತೋರಿಸಿದೆ, ಪ್ರಯೋಜನ ಉಂಟೇನಾದರೂ? ನಾನು ಕೈ ತೋರಿಸದೆ ಹೀಗೆ ಕೈ ಕಟ್ಟಿಕೊಂಡು ನಾನು ಇಲ್ಲಿ ಕೂತಂತ ನಾನು ನಿಮಗೆ ಉಪನ್ಯಾಸ ಮಾಡ್ತಾ ಇದ್ದೇನೆ, ನಿಮಗೆ ಅರ್ಥ ಆಗೋದಿಲ್ವಾ? ಆದರೆ ಏನು ಮಾಡ್ತೇನೆ? ನಾನು ಇಲ್ಲಿ ತಟ್ಟಿಕೊಂಡೆ. ನಾನು ತಟ್ಟಿಕೊಳ್ಳದೆ ನಾನಲ್ವಾ? ಅದರಲ್ಲಿ ತಟ್ಟಿಕೊಂಡದಕ್ಕೆ ಏನು ಪ್ರಯೋಜನ? ಯಾರಿಗೆ ಗೊತ್ತು? ಆದರೂ ನಮ್ಮಲ್ಲಿ ಒಂದು ಬಂದಿದೆ. ನಾನೇನಾದರೂ ಇನ್ನು ಮುಂದೆ ಹೀಗೆ ಕೈ ಕಟ್ಟಿ ಕೂತ್ರೆ ಜಾನೆ ಸ್ವಾಮಿಗಳು ಕೊಡೆ ಕೈಕಾರು ಬಾರಿ ಅಡ್ಕೊತಿರ್ತೀರಿ, ಇನ್ನು ಪೊಕ್ಕಡೆ ಕೂತು ಜಾನೆ ಅಂತ ಶುರು ಮಾಡ್ತೀನಿ. ನಿಮಗೆ ಅಂತ ಅನ್ನುವಾಗ ಹೀಗೆ ಕೈ ತೋರಿಸ್ತೇನೆ. ಕೈ ತೋರಿಸದಿದ್ದರೂ ಕೂಡ ನಿಮಗೆ ಅಂತ ನಾನು ಬಾಯಲ್ಲಿ ಹೇಳಿ ನಿಮಗೆ ಅರ್ಥ ಆಗೋದಿಲ್ವಾ? ಆದರೂ ಕೈ ತೋರಿಸ್ತೇನೆ. ಪ್ರಯೋಜನ ಉಂಟಾ? ಇಲ್ಲ. ಹಾಗಾದರೆ ಪ್ರಯೋಜನ ಇಲ್ಲದಿದ್ದರೂ ಕೂಡ ನಾವು ನೀವು ಹೇಗೆ ಕೆಲವು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತೇವೋ ಅದೇ ರೀತಿಯಲ್ಲಿ ಭಗವಂತನೂ ಕೂಡ ತನಗೆ ಸ್ವಲ್ಪನೂ ಪ್ರಯೋಜನ ಇಲ್ಲದಿದ್ದರೂ ಕೂಡ ಚಟುವಟಿಕೆಯಲ್ಲಿ, ಲೋಕದ ಸೃಷ್ಟಿಯ ಚಟುವಟಿಕೆಯಲ್ಲಿ ಭಗವಂತ ತೊಡಗಿಸಿಕೊಳ್ತಾನೆ. ಯತ್ರ ತ್ರಿಸರ್ಗ ಮೃಷ. ಮೃಷ ಶಬ್ದಕ್ಕೆ ವ್ಯರ್ಥ. ವ್ಯರ್ಥ ಅಂದರೆ ಪ್ರಯೋಜನ ಇಲ್ಲ ಅಂತ ಅರ್ಥ. ಸತ್ಯಂ ಪರಂ ಧೀಮಹಿ. ಇಂತಹ ದೇವರನ್ನು ಚಿಂತನೆ ಮಾಡೋಣ ಅಂಥೇಳಿ ವೇದವ್ಯಾಸರು ಕೊಡ್ತಾ ಇದ್ದಾರೆ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ, ನಾಳೆ ಬೆಳಿಗ್ಗೆ ಮಂಗಳದ ಕಾರ್ಯಕ್ರಮ ಇರೋಣದರಿಂದ ನಾಳೆ ಬೆಳಿಗ್ಗೆ 9 ಗಂಟೆಗೆ ಆರಂಭ ಮಾಡಿ 10 ಗಂಟೆ ತನಕ ಉಪನ್ಯಾಸ, ಆಮೇಲೆ ಸಂಸ್ಥಾನದ ಪೂಜೆ ನಡೆಯುತ್ತದೆ.